ನಮ್ಮ ಬಜೆಟ್ 2017 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾಳೆ ಸಿದ್ದರಾಮಯ್ಯ ಮಂಡಿಸ್ತಾರೆ 12ನೇ ಬಜೆಟ್. ರೈತರ ಸಾಲ ಮನ್ನಾ ಮಾಡ್ತಾರಾ ಸಿದ್ದರಾಮಯ್ಯ? ಈಗಲಾದರೂ ಹೊಸ ತಾಲೂಕುಗಳ ಘೋಷಣೆಯಾಗುತ್ತಾ? ಚುನಾವಣೆಗೆ ತಯಾರಿಯೋ, ಅಭಿವೃದ್ಧಿಗೆ ಆದ್ಯತೆಯೋ? ಇದುವೇ ಇವತ್ತಿನ ವಿಶೇಷ ನಮ್ಮ ಬಜೆಟ್ 2017. ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಸೂಟ್ ಕೇಸ್ ಈಗಾಗಲೇ ರೆಡಿಯಾಗಿದೆ. ಆದರೆ ಈ ಸೂಟ್ ಕೇಸ್ನ ಒಳಗಡೆ ಏನಿದೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ವಿಶೇಷವಾಗಿ ರೈತರ ಕಡೆಯಿಂದ ದೊಡ್ಡ ಮಟ್ಟದ ನಿರೀಕ್ಷೆ ಇರುವಂತದ್ದು ಸಾಲ ಮನ್ನಾ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ? ಯಾಕಂದ್ರೆ ಅವರು ಈಗಾಗಲೇ ಹೇಳ್ಕೊಂಡು ಬಂದಿದ್ರು, ಸಾಲದ ಅರ್ಧ ಭಾಗವನ್ನ ನಾನು ಮನ್ನಾ ಮಾಡ್ತೀನಿ, ಕೇಂದ್ರ ಸರ್ಕಾರ ಅರ್ಧ ಭಾಗ ಮನ್ನಾ ಮಾಡಲಿ ಅನ್ನೋದನ್ನ ಹೇಳ್ತಾ ಇದ್ರು. ಬಹುಶಃ ಈಗ ಸಿಎಂ ಸಿದ್ದರಾಮಯ್ಯ ಅವರೇ ಏನಾದರೂ ಮುಂದೆ ನಿಂತು ಸಾಲ ಮನ್ನಾ ಮಾಡ್ತಾರಾ? ಹೊಸ ತಾಲೂಕುಗಳ ಘೋಷಣೆ ಆಗುತ್ತಾ? ಈ ರೀತಿಯಂತ ಅನೇಕ ನಿರೀಕ್ಷೆಗಳಿದಾವೆ. ಏನೆಲ್ಲ ನಿರೀಕ್ಷೆ? ಪ್ರಧಾನವಾಗಿ ಸಾಲ ಮನ್ನಾ ಮಾಡಿದ್ರೆ ಎಷ್ಟು ಪ್ರಮಾಣದ ಹೊರೆ ಸರ್ಕಾರದ ಮೇಲೆ ಬೀಳುತ್ತೆ, ಹಾಗೆಯೇ ತಾಲೂಕುಗಳ ರಚನೆಗೆ ಇರತಕ್ಕಂಥ ಅವಕಾಶಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಮೊದಲಿಗೆ ನೋಡೋಣ. ನಾಳೆ ಸಿದ್ದರಾಮಯ್ಯ ದಾಖಲೆ ಬಜೆಟ್. ರೈತರ ಸಾಲ ಮನ್ನಾ ಮಾಡ್ತಾರಾ ಸಿಎಂ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ 12ನೇ ಬಜೆಟ್ ಮಂಡಿಸಲು ತಯಾರಿ ನಡೆಸಿದ್ದಾರೆ. ಹೇಳಿ ಕೇಳಿ ಸಿದ್ದರಾಮಯ್ಯ ಸರ್ಕಾರದ ಕೊನೆಯ ಪೂರ್ಣಾವಧಿ ಬಜೆಟ್ ಇದು. ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ನಡೆಯುತ್ತಿರುವುದರಿಂದ ರಾಜ್ಯದ ಜನರ ಮನಗೆಲ್ಲುವ ಸರ್ಕಸ್ ಕೂಡ ಈ ಬಜೆಟ್ನಲ್ಲಿ ನಡೆಯಲಿದೆ. ಅದರಲ್ಲೂ ರಾಜ್ಯ ಈಗಾಗಲೇ ಸತತ 3 ವರ್ಷದಿಂದ ಬರಗಾಲ ಎದುರಿಸುತ್ತಿದೆ. ಸರ್ಕಾರ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಿದ್ರೂ ರೈತರಿಗೆ ಸಾಲದ ಅಸಲು ತುಂಬಲು ಕಷ್ಟವಾಗ್ತಿದೆ. ಇದೇ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೆದು ರೈತರ ಸಾಲದ ಅರ್ಧ ಭಾಗವನ್ನ ಕೇಂದ್ರ ಸರ್ಕಾರ ತುಂಬಿದ್ರೆ ಉಳಿದ ಅರ್ಧ ಭಾಗವನ್ನ ರಾಜ್ಯ ಸರ್ಕಾರ ತುಂಬಲಿದೆ ಅಂತ ವಿನಂತಿಸಿದ್ದಾರೆ. ಇದನ್ನ ಬಹಿರಂಗವಾಗಿಯೂ ಸಿಎಂ ಸಿದ್ದರಾಮಯ್ಯ ಹಲವು ಬಾರಿ ಘೋಷಿಸಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ರೈತರ ಮೇಲೆ 45,000 ಕೋಟಿ ರೂಪಾಯಿಗಳ ಸಾಲ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಗಳಿಂದ 35,000 ಕೋಟಿ ಸಾಲ ಇದೆ. ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಗಳಿಂದ ಕೊಟ್ಟಿರ್ತಕ್ಕಂಥ ಸಾಲ 10,000 ಕೋಟಿ. ನೀವು ಅರ್ಧ ಮನ್ನಾ ಮಾಡಿ, ನಾನು ಅರ್ಧ ಮನ್ನಾ ಮಾಡ್ತೀನಿ ಅಂತ ಹೇಳಿದೆ. ಇವತ್ತಿನವರೆಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಆದರೆ ಸಿಎಂ ಇದುವರೆಗೆ ಪ್ರಧಾನಿಗೆ ಬರೆದಿರುವ ಪತ್ರಕ್ಕೆ ಅಲ್ಲಿಂದ ಸಕಾರಾತ್ಮಕ ಉತ್ತರ ಏನೂ ಸಿಕ್ಕಿಲ್ಲ. ಹೀಗಾಗಿ ಮುಂದಿನ ಚುನಾವಣೆ ದೃಷ್ಟಿಯಿಂದ ರಾಜಕೀಯ ಲೆಕ್ಕಾಚಾರ ಹಾಕಿರುವ ಸಿಎಂ ರೈತರ ಸಾಲದ ಅರ್ಧ ಭಾಗವನ್ನ ಮನ್ನಾ ಮಾಡುವ ನಿರೀಕ್ಷೆ ಇದೆ. ಈಗ ಅರ್ಧ ಭಾಗ ಸಾಲ ಮನ್ನಾ ಮಾಡಿ ಕೇಂದ್ರ ಸರ್ಕಾರ ಉಳಿದರ್ಧ ಭಾಗ ಮನ್ನಾ ಮಾಡುವಂತೆ ಸರ್ಕಾರ ಒತ್ತಡ ಹೇರಬಹುದು. ಒಂದು ವೇಳೆ ಕೇಂದ್ರ ಸರ್ಕಾರ ರೈತರ ಸಾಲದ ಅರ್ಧ ಭಾಗ ಮನ್ನಾ ಮಾಡದಿದ್ರೆ ಮುಂದಿನ ಚುನಾವಣೆಯಲ್ಲಿ ಇದನ್ನೇ ಬಿಜೆಪಿಯ ವಿರುದ್ಧ ಸಿದ್ದರಾಮಯ್ಯ ಪ್ರಯೋಗಿಸಬಹುದು. ಎಷ್ಟಕ್ಕೂ ರಾಜ್ಯದಲ್ಲಿ ರೈತರು ಹೊಂದಿರುವ ಸಾಲದ ವಿವರ ಹೀಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆಡಳಿತಕ್ಕೆ ಬಂದ ನಂತರ 2013ರಿಂದ 2017ರ ಫೆಬ್ರವರಿವರೆಗೆ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಪಡೆದ ಅಲ್ಪಾವಧಿ, ಮಧ್ಯಮಾವಧಿ ಹಾಗೂ ದೀರ್ಘಾವಧಿಯ ಒಟ್ಟು 2,743.34 ಕೋಟಿ ಸಾಲ ಬಾಕಿ ಇದೆ. ಅಲ್ಲದೆ ಇದಕ್ಕೂ ಹಿಂದಿನ ಬಾಕಿ ಸೇರಿ ರಾಜ್ಯದ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರ ಸುಮಾರು 11,000 ಕೋಟಿ ರೂಪಾಯಿ ಸಾಲ ಬಾಕಿ ಇದೆ. ರಾಜ್ಯ ಸರ್ಕಾರ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಪಡೆದ ಕೃಷಿ ಸಾಲ ಮನ್ನಾ ಮಾಡಿದ್ರೆ 14.5 ಲಕ್ಷ ರೈತರಿಗೆ ಅನುಕೂಲವಾಗಲಿದೆ. ಹೀಗೆ ಒಂದೆಡೆ ಸಾಲ ಮನ್ನಾದ ಬೇಡಿಕೆ ಇದ್ದಂತೆಯೇ ಬಹುಮುಖ್ಯವಾಗಿ ಹೊಸ ತಾಲೂಕುಗಳ ರಚನೆಯ ಬಗ್ಗೆಯೂ ಸರ್ಕಾರದ ಮೇಲೆ ದೊಡ್ಡ ಒತ್ತಡವಿದೆ. ಬಿಜೆಪಿ ಸರ್ಕಾರ ಕೊನೆಯಲ್ಲೇ ಘೋಷಿಸಿತ್ತು 43 ತಾಲೂಕು. ಸಿದ್ದರಾಮಯ್ಯ ಈಗ 30 ಹೊಸ ತಾಲೂಕು ಘೋಷಣೆ ಸಾಧ್ಯತೆ. ಎಸ್,
ಬಿಜೆಪಿ ಸರ್ಕಾರ ತನ್ನ ಅಧಿಕಾರದ ಕೊನೆಯಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿದ್ದಾಗ ಮಂಡಿಸಿದ್ದ ಬಜೆಟ್ನಲ್ಲಿ 43 ಹೊಸ ತಾಲೂಕುಗಳನ್ನ ರಚಿಸುವುದಾಗಿ ಘೋಷಿಸಿದ್ರು. ಆಗ ಹೊಸ ತಾಲೂಕುಗಳ ರಚನೆಗೆ ತಲಾ 2 ಕೋಟಿ ರೂಪಾಯಿಯಂತೆ 86 ಕೋಟಿ ರೂಪಾಯಿ ಮೀಸಲಿರಿಸಲಾಗಿತ್ತು. ಆದರೆ ಇದು ಚುನಾವಣೆಯ ಹೊಸ್ತಿಲಲ್ಲಿ ರಾಜಕೀಯ ಅಸ್ತ್ರವಾಗಿ ಬಳಕೆಯಾಗಿತ್ತೇ ಹೊರತು ಎಷ್ಟು ಅಲ್ಪ ಮೊತ್ತದ ಹಣದಲ್ಲಿ ಹೊಸ ತಾಲೂಕು ರಚನೆಯ ಸಾಧ್ಯವೆಂದು ಮುಂದೆ ಬಂದ ಸಿದ್ದರಾಮಯ್ಯ ಸರ್ಕಾರ ತಾಲೂಕು ರಚನೆಯನ್ನ ತಡೆ ಹಿಡಿದಿತ್ತು. ಆದ್ರೀಗ ಚುನಾವಣೆಗೆ 1 ವರ್ಷ ಮುಂಚಿತವಾಗಿ ರಾಜ್ಯ ಸರ್ಕಾರ 30 ಹೊಸ ತಾಲೂಕುಗಳನ್ನ ರಚಿಸುವುದಾಗಿ ಘೋಷಿಸುವ ನಿರೀಕ್ಷೆ ಇದೆ. ಚುನಾವಣೆಗೆ 1 ವರ್ಷಕ್ಕೂ ಮೊದಲು ಬಜೆಟ್ ಮಂಡನೆಗೆ ಸಿದ್ಧವಾಗಿರುವ ಸಿಎಂ ಸಿದ್ದರಾಮಯ್ಯ ಸೂಟ್ಕೇಸ್ನಲ್ಲಿ ಏನೆಲ್ಲಾ ಹೊಸ ಘೋಷಣೆಗಳು ಪ್ರಕಟಗೊಳ್ಳುತ್ತವೆ ಅನ್ನುವುದನ್ನ ಜನ ಕಾತರದಿಂದ ಕಾಯ್ತಿದ್ದಾರೆ. ಆನಂದ್ ಪಿ ಬೈದನ್ಮನೆ, TV9 ಬೆಂಗಳೂರು. 2018ರಲ್ಲಿ ವಿಧಾನಸಭೆಯ ಚುನಾವಣೆ ಬರುತ್ತೆ. ಹೀಗಾಗಿ ಒಂದು ಪೂರ್ಣ ಬಜೆಟ್ ಅನ್ನ ಘೋಷಣೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಇರುವಂತದ್ದು ಇದೇ ಬಜೆಟ್ ನಲ್ಲಿ. ಮುಂದಿನ ವರ್ಷವೂ ಕೂಡ ಅವರು ಬಜೆಟ್ ಅನ್ನು ಮಂಡಿಸಬಹುದು. ಅವರು ಮುಖ್ಯಮಂತ್ರಿಯಾಗಿ ಮತ್ತು ಹಣಕಾಸು ಸಚಿವರಾಗಿದ್ರೆ ಅವರು ಮುಂದಿನ ವರ್ಷವೂ ಕೂಡ ಬಜೆಟ್ ಅನ್ನು ಮಂಡಿಸಬಹುದು. ಆದ್ರೆ ಆ ಬಜೆಟ್ ಇಂಪ್ಲಿಮೆಂಟ್ ಆಗಲ್ಲ. ಯಾಕಂದ್ರೆ ಬಹುತೇಕ ಅದರ ನಂತರ ಬರ್ತಕ್ಕಂತಹ ಸರ್ಕಾರದ ಯಾವುದೇ ಸರ್ಕಾರ ಬಂದರೂ ಕೂಡ ಹೊಸ ಬಜೆಟ್ ಅನ್ನು ಮಧ್ಯಂತರ ಬಜೆಟ್ ಅನ್ನು ಘೋಷಣೆ ಮಾಡುತ್ತೆ. ಈ ನಿಟ್ಟಿನಲ್ಲಿ ಇದು ಕೊನೆಯ ಅವಕಾಶ, ಯಾವ ರೀತಿಯಾಗಿ ಜನರನ್ನ ಖುಷಿ ಪಡಿಸೋದಕ್ಕೆ ಇರತಕ್ಕಂಥ ಅವಕಾಶ. ಆದರೆ ಜಗದೀಶ್ ಶೆಟ್ಟರ್ ಅವರು ಕೊನೆಯ ಬಜೆಟ್ನಲ್ಲಿ 25,000 ರೂಪಾಯಿಯ ಒಂದು ಸಾಲ ಮನ್ನಾವನ್ನ ಘೋಷಣೆ ಮಾಡಿದ್ರು. 25,000 ರೂಪಾಯಿ ಸಾಲದ ಮನ್ನಾ ಆಗಿತ್ತು ರೈತರಿಗೆ. ಆದರೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತಹ ಸಾಲ ಮನ್ನಾ ಮಾಡಬಹುದು? ನಿಜಕ್ಕೂ ಕೂಡ ಹೊಸ ತಾಲೂಕುಗಳ ರಚನೆಯನ್ನ ಘೋಷಣೆ ಮಾಡ್ತಾರಾ? ಅದಕ್ಕೆ ಬೇಕಾಗಿರ್ತಕ್ಕಂಥ 2 ಕೋಟಿ ಸಾಲ ಅಲ್ಲ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರೇ ಹೇಳ್ಕೊಂಡಿದ್ರು. 10 ರಿಂದ 15 ಕೋಟಿ ರೂಪಾಯಿ ಇನಿಷಿಯಲ್ ಅಮೌಂಟ್ ಬೇಕಿರುತ್ತೆ ಅನ್ನೋದನ್ನ ಹೇಳಿದ್ರು. ಹೀಗಾಗಿ ಎಷ್ಟು ತಾಲೂಕುಗಳ ರಚನೆ ಮಾಡುವಂತ ಚಾನ್ಸಸ್ ಇದೆ? ಇದ್ರ ಬಗ್ಗೆ ಚರ್ಚೆಯನ್ನು ಆರಂಭಿಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿ ವಕ್ತಾರರಾಗಿರುವ ಅಶ್ವಥ್ ನಾರಾಯಣ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಡಾಕ್ಟರ್ SR ಕೇಶವ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ಅಬ್ದುಲ್ ಹಕೀಂ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಸಚೇತಕರಾಗಿರುವ ಐವನ್ ಡಿಸೋಜ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನವಲಗುಂದ ಶಾಸಕ NH ಕೋನರೆಡ್ಡಿ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯಿಂದ ಜಾಯ್ನ್ ಆಗ್ತಾರೆ. ಮೊದಲಿಗೆ ಅಶ್ವಥ್ ನಾರಾಯಣ ಅವರೇ, ತಾವೇನು ಹೇಳ್ತೀರಿ ಸಾಲ ಮನ್ನಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸರ್ಕಾರದ ಮೇಲೆ ನೀವು ಕೂಡ ಒತ್ತಡವನ್ನು ಹೇರಿದ್ರಿ. ಶಾಸನಸಭೆ ಒಳಗಡೆ ನಿಮ್ಮ ಪಕ್ಷ ಒತ್ತಡವನ್ನ ಹೇರಿತ್ತು ಸಾಲ ಮನ್ನಾ ಮಾಡಬೇಕು ಅಂತ. ಈ ನಿಟ್ಟಲ್ಲಿ ಏನು ಆಗಲೇಬೇಕು ಅಂತ ಹೇಳ್ತಾರೆ? ಇಲ್ಲ, ರೈತರು ಯಾಕೆಂದರೆ ರೆಗ್ಯುಲರ್ ಆಗಿ ರೈತರಿಗೆ ಆದ್ಯತೆ ಮೇಲೆ ಕೆಲವೊಂದು ವಿಚಾರಗಳಿಗೆ ನಾವು ಒತ್ತು ಕೊಡಲೇಬೇಕಾಗುತ್ತೆ. ಕಳೆದ 3 ವರ್ಷದಿಂದ ನಿರಂತರವಾಗಿ ಬರಗಾಲದಿಂದ ಅವನು ತತ್ತರಿಸಿರ್ಬೇಕಾದ್ರೆ ಅವನು ಕೇವಲ ಬಡ್ಡಿ ಮನ್ನಾ ಮಾಡೋದು ಸಾಕಾಗೋದಿಲ್ಲ, ಸಾಲ ಮನ್ನಾ ಮಾಡಬೇಕು ಅನ್ನತಕ್ಕಂಥದ್ದು ಎಲ್ಲ ಪಕ್ಷದ ಒತ್ತಡವಿತ್ತು. ನಮ್ಮ ಪಕ್ಷದ ಒತ್ತಡನೂ ಸಹ ಸಾಲ ಮನ್ನಾ ಮಾಡಲೇಬೇಕು ರಾಜ್ಯ ಸರ್ಕಾರ ಅನ್ನತಕ್ಕಂಥ ಒತ್ತಡ ಇದೆ. ಸರ್ಕಾರ ಸಾಲ ಮನ್ನಾ ಮಾಡೋದ್ರಲ್ಲಿ ಅದು ಉಪಯುಕ್ತತೆ, ಸಾಲ ಮನ್ನಾ ಮಾಡಬೇಕು. ಸಿಎಂ ಈಗಾಗಲೇ ಪ್ರಧಾನಿಯವರಿಗೆ ಪತ್ರವನ್ನು ಬರೆದಿದ್ದಾರೆ. ನಿಮ್ಮ ಪಕ್ಷಕ್ಕೂ ಕೂಡ ಶಾಸನಸಭೆ ಒಳಗೂ ಕೂಡ ಕೇಳಿದ್ದಾರೆ. ಅರ್ಧ ಸಾಲ ಮನ್ನಾವನ್ನು ಅವರ ಮೂಲಕವಾಗಿ ಮಾಡಿಸಿ, ಉಳಿದರ್ಧ ನಾನು ಸಂಪೂರ್ಣವಾಗಿ ರೈತರ ಸಾಲವನ್ನು ಮನ್ನಾ ಮಾಡಿಸೋಣ ಅಂತ. ಯಾಕೆ ನಿಮ್ಮ ಕಡೆಯಿಂದ, ನಿಮ್ಮ ಪಕ್ಷದ ಕಡೆಯಿಂದ ಯಾವುದೇ ರೀತಿಯಿಂದ ಒತ್ತಡ ಪ್ರಧಾನಮಂತ್ರಿಯವರ ಕಡೆಗೆ ಹೋಗಿಲ್ಲ? ಇಲ್ಲ, ಆಗಿಲ್ಲ. ನೋಡಿ, ನಮ್ಮ ಪಕ್ಷದ ವತಿಯಿಂದ ಏನು ಒತ್ತಡ ಹಾಕಬೇಕು ಅದನ್ನು ಒತ್ತಡ ಹಾಕ್ತಾರೆ. ಮತ್ತು ನಮ್ಮ ಸಂಸದರು ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಪೂರಕವಾಗಿ ಕೇಂದ್ರದಿಂದ ಏನೇನು ಯೋಜನೆಗಳನ್ನು ತರಬೇಕು, ಕೊಡಬೇಕು ಅನ್ನತಕ್ಕಂಥದ್ದು ನಿಟ್ಟಿನಲ್ಲಿ ಒತ್ತಡ ಇದ್ದೇ ಇದೆ. ಆದರೆ ರಾಜ್ಯ ಸರ್ಕಾರ ಮೊದಲು ಪ್ರಾರಂಭಿಕ ಹಂತದಲ್ಲಿ ನಾವು 50% ಸಾಲ ಮನ್ನಾ ಮಾಡಿದ್ದೀನಿ, ಬಾಕಿ ದುಡ್ಡು ನೀವು ಕೊಡಿ ಅಂತ ಕೇಳೋವಂಥದ್ದು ಇದೆಯಲ್ಲ, ಅದು ಒಂದು ಪಾಸಿಟಿವ್ ಥಿಂಗ್ಸ್. ಆದರೆ ಏನು ಮನ್ನಾ ಮಾಡಿದ್ರೆ ನೀವು 50% ನೀವು ಕೊಡಿ, ಆಮೇಲೆ ನಾವು ಮನ್ನಾ ಮಾಡ್ತೀವಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸರ್. ಈಗ ಉದಾಹರಣೆಗೆ ಮೊನ್ನೆ ತಮಿಳುನಾಡಲ್ಲಿ ನೋಡಿ, ಬರದ ವಿಷಯಕ್ಕೆ ಬಂದಾಗ ತಮಿಳುನಾಡು ಸರ್ಕಾರ ಕೇಂದ್ರ ಸರ್ಕಾರನ ಕಾಯ್ಕೊಂಡು ಕೂತ್ಕೊಳ್ಳ 2247 ಕೋಟಿ ಹಣ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ, ರಾಜ್ಯ ತಮಿಳುನಾಡು ಸರ್ಕಾರ. ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಇದೆ ಅಲ್ಲ, ಕೇಂದ್ರ ಸರ್ಕಾರ ಏನು ಕೊಡುತ್ತೆ ಅದನ್ನು ಕಾಯ್ಕೊಂಡಿರುತ್ತೆ ಹೊರತು ತನ್ನದು ಏನೋ ಒಂದು ಪಾರ್ಟ್ ಅಮೌಂಟನ್ನು ರಿಲೀಸ್ ಮಾಡಲಿ. 36,000 ಕೋಟಿ ದುಡ್ಡು 16-17ನೇ ಬಡ್ಜೆಟ್ನಲ್ಲಿ ಕೇಂದ್ರ ಸರ್ಕಾರ ದುಡ್ಡು ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಕೇಂದ್ರ ಸರ್ಕಾರದ 36,000 ಕೋಟಿ ದುಡ್ಡು ಬಂದಿದೆ. ಮಾಡ್ಬೋದಲ್ಲ ಏನೋ ಒಂದಿಷ್ಟು. ಕೇವಲ ಈ ರೀತಿ ಹೆಚ್ಚುವರಿಯಾಗಿ ಬರ್ತಕ್ಕಂಥದ್ದನ್ನ ಲೆಕ್ಕ ಹೇಳೋದೇ ಇಲ್ಲ. ಕರ್ನಾಟಕದ ಪಾಲದು ಅಲ್ಲ, ಇರ್ಬೋದು, ನಮ್ಮ ಹಕ್ಕು ಅದು ಅಲ್ಲ. ಹರಿಪ್ರಸಾದ್, ನೀವು ಕಳೆದ ಒಂದು 10 ವರ್ಷದಿಂದ ಡೀಟೇಲ್ ತಗೊಳ್ಳಿ. 10 ವರ್ಷದಿಂದ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಹಣ ಬರ್ತಾ ಇತ್ತು, ಈಗ ಎಷ್ಟು ಬರ್ತಾ ಇದೆ ಅನ್ನೋಂಥದ್ದು ತಗೊಳ್ಳಿ. ಫೈನಾನ್ಸ್ ಕಮಿಷನ್ ಹೇಳಿತ್ತು ಕೊಟ್ಟಿದ್ದಾರೆ. ಅಲ್ಲ, ಹೇಳಿದ್ದು ಕೊಟ್ಟಿದ್ರು. ಆದ್ರೆ ನಾವ್ ಹೇಳ್ತಾ ಇರೋದು, ನೀವು ಕಳೆದ 2014, 15, 16, 17 ಎಷ್ಟು ದುಡ್ಡು ಬಂತು, ಅದಕ್ಕೆ ಮುಂಚೆ ಒಂದು 5 years ತಗೊಳ್ಳಿ. ಎಲ್ಲ ಯೋಜನೆ ಅದು ಫೈನಾನ್ಸ್ ಕಮಿಷನ್ ಇಲ್ಲಿ ಈಗೇನಾಗಿದೆ, ಈಗ ಹೆಚ್ಚುವರಿಯಾಗಿ ದುಡ್ಡು ಕೊಡುವಂಥದ್ದು ಬಂದಿದೆ. ಆಮೇಲೆ ಮುಂಚೆ ಏನಾಗೋದು,
ಇಲಾಖಾವರು ಕೆಲವು ದುಡ್ಡುಗಳನ್ನ ಕೊಡ್ತಾರೆ. ಈಗ ಅದು ಬಿಟ್ಟು ಹೆಚ್ಚುವರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಷ್ಟ ಆಗಿದೆ ನಮಗೆ ಇದರಿಂದಾಗಿ ಅಂತ. ಇಲಾಖಾವರು ನಮಗೆ ಜಾಸ್ತಿ ಬರ್ತಿತ್ತು, ಸುಮಾರು 8,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅನ್ನೋ ಅಂಕಿಅಂಶವನ್ನು ಅವರು ಕೂಡ ವಿಧಾನಸಭೆ ಶಾಸನಸಭೆಯಲ್ಲಿ ಕೊಟ್ಟಿದ್ದಾರೆ. ಅದ್ರ ಬದಲು ಸಿದ್ದರಾಮಯ್ಯನವರು ನೇರವಾಗಿ ಕೇಂದ್ರ ಸರ್ಕಾರ ಕಳೆದ 5 ವರ್ಷದಲ್ಲಿ ಯಾವ್ಯಾವ ಸರ್ಕಾರ ಬಂದಾಗ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದ್ದು, ಈಗ ಎಷ್ಟು ಬಿಡುಗಡೆ ಮಾಡಿದೆ, ರಾಜ್ಯ ಒಂದು ಶ್ವೇತಪತ್ರ ಹೊರಡಿಸ್ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಅಶ್ವಥ್ ನಾರಾಯಣ, ಐವನ್ ಡಿಸೋಜ ಅವರೇ, ತಾವೇನ್ ಹೇಳ್ತೀರಿ ಸಾಲ ಮನ್ನಾದ ವಿಚಾರದಲ್ಲಿ? ನೀವೇನೋ ಕೇಂದ್ರ ಸರ್ಕಾರ ಇದು ಅರ್ಧ ಸಾಲ ಮನ್ನಾ ಮಾಡಬೇಕು ಅನ್ನುವಂತ ಮುಖ್ಯಮಂತ್ರಿಯವರು ಅಕ್ಟೋಬರ್ ತಿಂಗಳ ನಂತರ ಸತತವಾಗಿ ಹೇಳ್ಕೊಂಡು ಬಂದ್ರೆ, ಯಾಕೆ ಈ ಬಜೆಟ್ ಅಲ್ಲಿ ನೀವೇ ಮುಂದೆ ನಿಂತು ಸಾಲ ಮನ್ನಾವನ್ನ ಘೋಷಣೆ ಮಾಡಬಾರ್ದು? ನಿಮ್ ಸರ್ಕಾರ ಅದನ್ನ ಮಾಡುತ್ತಾ? ಹರಿಪ್ರಸಾದ್ ಅವರೇ, ನೀವು ಹೇಳಿದ ಸಲಹೆ ಸರಿಯಾಗಿದೆ. ಇವತ್ತು ಅಶ್ವಥ್ ನಾರಾಯಣ ಅವರು ಮಾತಾಡೋದನ್ನು ನಾನು ಕೇಳಿದೆ. ಅಶ್ವಥ್ ನಾರಾಯಣ ಅವರ ಸಲಹೆ ಇವತ್ತು ಬಹಳ ಚೆನ್ನಾಗಿದೆ, ಮನ್ನಾ ಮಾಡಬೇಕು, ಅಗತ್ಯ ಇದೆ ಅಂತ. ಆದರೆ ನಾವು ಶಾಸನಸಭೆ ಒಳಗಡೆ ತಾವೇ ಉಲ್ಲೇಖ ಮಾಡಿದ ಹಾಗೆ ಶಾಸನಸಭೆಗಳಲ್ಲಿ ನಾವು ಬಹಳ ಬಾರಿ ಹೇಳಿದ್ದೇವೆ. ಅದು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೋಡಿ ರೈತರು ಕಷ್ಟದಲ್ಲಿದ್ದಾರೆ, ಬರ ಕೂಡ ತೀವ್ರವಾಗಿ ಬಂದಿದೆ, ಅವರ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡಬೇಕು, 50% ಸಾಲವನ್ನು ಮಾಡುವಂಥದ್ದನ್ನು ನೀವು ಮಾಡಿ. ಹಿಂದೆ UPA ಸರ್ಕಾರ ಇದ್ದಾಗ 75,000 ಕೋಟಿ ರೂಪಾಯಿಯನ್ನು ಸಾಲವನ್ನು ಮನ್ನಾ ಮಾಡಿತ್ತು ರೈತರದು. ಇದು ನಿಮ್ಮ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಯಲ್ಲಿ ನೀವು ಏನು ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರಕ್ಕೆ ಕೊಡುವ ಅನುದಾನದಲ್ಲಿ ಕೂಡ 40% ನೀವು ಕಟ್ ಮಾಡಿದ್ದೀರಿ. ಆಗಿರುವಾಗ ರಾಜ್ಯದ ಕಾರ್ಯಕ್ರಮಗಳು ನಡೆಸಿಕೊಂಡು ಹೋಗಬೇಕು, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ಚಿಂತನೆ ನಮ್ಮಲ್ಲಿದೆ. ಖಂಡಿತವಾಗಿ ನಾನು ಕೂಡ ಆಶಾವಾದಿಯಾಗಿದ್ದೇನೆ. ಮುಖ್ಯಮಂತ್ರಿಗಳು ಈ ಬಜೆಟ್ನಲ್ಲಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ, ಇದನ್ನು ಪ್ರಕಟ ಮಾಡ್ತಾರೆ ನಾಳೆ ಅಂತ ನಾನು ಕೂಡ ಆಶಾವಾದಿಯಾಗಿದ್ದೇನೆ. ಅದರ ಜೊತೆಯಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೊನೆಯ ಬಜೆಟ್ನಲ್ಲಿ 25,000 ವರೆಗಿನ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಹೊರಟರು. ಅದು ಕೂಡ ಅವರು ಹೇಳಿದ್ರು, ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸಾಲವನ್ನು ತೀರಿಸ್ತಕ್ಕಂಥ ಕೆಲಸ ಆಯಿತು. ಅದೇ ರೀತಿ ತಾಲೂಕುಗಳ ರಚನೆ ಮಾಡೋದ್ರು ಕೂಡ ಅದೇ ರೀತಿ 43 ತಾಲೂಕುಗಳು ರಚನೆ ಮಾಡ್ತೇವೆ ಹೇಳಿ ಒಂದು ತಾಲೂಕಿಗೆ 2 ಕೋಟಿ ರೂಪಾಯಿ ಬಿಟ್ಟು ಹೋದ್ರು. ತಾಲೂಕು ರಚನೆ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ತಾಲೂಕು ರಚನೆ ಬಗ್ಗೆ ಪ್ರತ್ಯೇಕವಾಗಿ ಮಾತಾಡೋಣ. ಐವನ್ ಡಿಸೋಜ ಅವರೇ, ಚರ್ಚೆ ನಾವು ಮುಂದುವರಿಸೋಣ. ವಿಶೇಷವಾಗಿ ಸಾಲ ಮನ್ನಾವನ್ನ ಎಷ್ಟು ಮಟ್ಟಿಗೆ ರಾಜ್ಯ ಸರ್ಕಾರ ಈಗ ಅರ್ಧ ಭಾಗದಷ್ಟು ಸಾಲ ಮನ್ನಾವನ್ನ ಮಾಡ್ತೀವಿ ಅಂತ ಹೇಳಿದಾಗ ಕೇವಲ ಸಹಕಾರಿ ಬ್ಯಾಂಕ್ ಮಾತ್ರ ಅಪ್ಲೈ ಆಗುತ್ತಾ? ಸಿದ್ದರಾಮಯ್ಯ ಅವರೇ ಬೆಳಗಾವಿಯಲ್ಲಿ ನಿಂತುಕೊಂಡು ಭಾಷಣ ಮಾಡಿದಂತ ಸಮಯ ಹೇಳಿದ ಪ್ರಕಾರ ಕರ್ನಾಟಕದ ರೈತರ ಮೇಲೆ ಸುಮಾರು 45,000 ಕೋಟಿ ರೂಪಾಯಿಯಷ್ಟು ಸಾಲ ಇದೆ. ಇದರಲ್ಲಿ ಕಮರ್ಷಿಯಲ್ ಬ್ಯಾಂಕ್ಗಳ ಮೂಲಕವಾಗಿ, ರಾಷ್ಟ್ರೀಕೃತ ಬ್ಯಾಂಕ್ಗಳ ಮೂಲಕವಾಗಿ ಪಡೆದಿರತಕ್ಕಂತಹ ಸಾಲದ ಪ್ರಮಾಣ ಸುಮಾರು 35,000 ಕೋಟಿ ರೂಪಾಯಿ ಇದೆ. ಸಹಕಾರಿ ಬ್ಯಾಂಕ್ಗಳಲ್ಲಿ ಸುಮಾರು 10,000 ರಿಂದ 11,000 ಕೋಟಿ ರೂಪಾಯಿ ಇದೆ. ಕೇವಲ 10,000 ರಿಂದ 11,000 ಕೋಟಿಗೆ ಮಾತ್ರನೇ ಈಗ ಸರ್ಕಾರ ಹೇಳ್ತಾ ಇರುವಂತಹ ಅರ್ಧ ಭಾಗ ಅಪ್ಲೈ ಆಗುತ್ತೆ, ಅಥವಾ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲದ ಬಗ್ಗೆ ಕೂಡ ಏನಾದರೂ ಸಿಎಂ ಅವರು ಮನಸ್ಸು ಮಾಡುವಂತ ಚಾನ್ಸಸ್ ಇದೆಯಾ? ರಾಜ್ಯದಲ್ಲಿ ಆರ್ಥಿಕ ಸಂಪನ್ಮೂಲ ಅಷ್ಟರ ಮಟ್ಟಿಗೆ ಉತ್ತಮವಾಗಿದೆ? ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ಸಾಲ ಮನ್ನಾದ ನಿರೀಕ್ಷೆಯಲ್ಲಿ ನಿಜಕ್ಕೂ ಕೂಡ ಕರ್ನಾಟಕದ ರೈತ ಇದ್ದಾನೆ. ಯಾಕಂದ್ರೆ ಸತತ 3 ವರ್ಷಗಳಿಂದ ಬರಗಾಲ ಇದೆ, ರಾಜ್ಯದ ಉದ್ದಗಲಕ್ಕೂ ಕೂಡ ಬರಗಾಲ ಹರಡಿರತಕ್ಕಂತಹದ್ದು. ಈ ಕಾರಣದಿಂದಾಗಿ ರಾಜ್ಯ ಸರ್ಕಾರ ಈ ಬಾರಿ ಸಾಲ ಮನ್ನಾವನ್ನ ಘೋಷಣೆ ಮಾಡುತ್ತಾ, ಅಥವಾ ಕೇವಲ ರಾಜಕೀಯವಾದಂತಹ ಹೇಳಿಕೆಗೆ ನೀವು ಅರ್ಧ ಮಾಡಿ ನಾವು ಅರ್ಧ ಮಾಡ್ತೀವಿ ಅನ್ನುವಂತ ಹೇಳಿಕೆಗಷ್ಟೇ ಸೀಮಿತ ಆಗಿರುತ್ತಾ ಅನ್ನುವಂಥದ್ದು? ಹಕ್ಕಿಮ್ ಅವರು, ತಾವೇನು ಹೇಳ್ತೀರಿ? ಸಾಲ ಮನ್ನಾದ ಅವಶ್ಯಕತೆ ಇವತ್ತು ಎಷ್ಟು ಮಟ್ಟಿಗಿದೆ ಅಂತ? ಬಹುಶಃ ಸಿದ್ದರಾಮಯ್ಯ ಅವರ ಮನೋಭಾವನೆ, ಮನಸ್ಥಿತಿ ನೋಡಿದರೆ ಅವರು ಮೊದಲಿನಿಂದನೂ ಅವರು ಸಾಲ ಮನ್ನಾ, ಸಬ್ಸಿಡಿ ಕೊಡೋದ್ರ ಕಡೆ ಅವ್ರ ಗಮನ ಇರಲಿಲ್ಲ. ಅವರು ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಂಡು ಬಂದಂಥ ವ್ಯಕ್ತಿ. ಆದರೆ ರಾಜಕೀಯ ದೃಷ್ಟಿಯಿಂದ ಈಗ ಅವರು ಅನಿವಾರ್ಯವಾಗಿ ಸಾಲ ಮನ್ನಾ ಮಾಡಬೇಕು, ಬಡ್ಡಿ ಮನ್ನಾ ಮಾಡಬೇಕು ಮತ್ತು ಸಬ್ಸಿಡಿ ಕೊಡಬೇಕು, ಇಂಥ ಒಂದು ಯೋಚನೆಗೆ ಅವರು ಈಗಾಗಲೇ ಪಾದಾರ್ಪಣೆ ಮಾಡಿದ್ದಾರೆ. ನನಗೇನು ಅನ್ನಿಸ್ತಾ ಇದೆ ಅಂತಂತಂದರೆ, ಈಗ ಅಂಕಿಅಂಶಗಳೇ ಹೇಳೋ ಪ್ರಕಾರ 31/12/2016ಕ್ಕೆ ಅನುಗುಣವಾಗಿ ಒಟ್ಟು ಸಾಲ 52,881 ಕೋಟಿ ರೂಪಾಯಿ ಇದೆ. ಅದರಲ್ಲಿ ಅತಿ ಹೆಚ್ಚಿರೋದು ರಾಷ್ಟ್ರೀಕೃತ ಬ್ಯಾಂಕ್ ಇದೆ, ಅದು 42,329.60 ಕೋಟಿ ರೂಪಾಯಿ ಇದೆ. ಅವರು ಮುಖ್ಯಮಂತ್ರಿಗಳು ಮೊದಲೇದೇನಿತ್ತು, ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲ ಮನ್ನಾವನ್ನು ತಾವು ಮಾಡ್ಕೊಳ್ಳಿ ಮತ್ತು ಸಹಕಾರ ಬ್ಯಾಂಕದ ಸಾಲ ಮನ್ನಾವನ್ನು ನಾವು ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಅವರು ಪ್ರಯತ್ನ ಪಟ್ಟಿದ್ದರು, ಆ ರೀತಿಯಿಂದ ಪತ್ರ ಬರೆದಿದ್ದರು. ಆದರೆ ಬರ್ತಾ ಮುಂದೇನಾಯಿತು ಅಂತಂದರೆ, ಅವರು ರಾಷ್ಟ್ರೀಕೃತ ಬ್ಯಾಂಕದ ಬಗ್ಗೆ ಆಸಕ್ತಿ ವಹಿಸಲಿಲ್ಲ. ಅಂದರೆ ಅಟ್ಲೀಸ್ಟ್ ಸಹಕಾರಿ ಬ್ಯಾಂಕದಾದ್ರೂ ಸಾಲ ಮನ್ನಾ ಮಾಡಬೇಕು ಅನ್ನುವ ಒಂದು ವಿಚಾರಕ್ಕೆ ಬಂದರು. ಸಹಕಾರಿ ಬ್ಯಾಂಕದ ಸಾಲ ಮನ್ನಾ ಅಂದರೂ 11,000 ಕೋಟಿ ರೂಪಾಯಿ ಇದೆ. ಈ 11,000 ಕೋಟಿ ರೂಪಾಯಿಯಲ್ಲಿ ಅವ್ರಿಗೇನು ಭಾಳ ಕಷ್ಟ ಆಗೋದಲ್ಲ, 5,500 ಕೋಟಿ ರೂಪಾಯಿಯಷ್ಟು ಕಡಿಮೆ ಮಾಡಲಿಕ್ಕೆ.
ಅವರು ಸಾಲವನ್ನು ಮನ್ನಾ ಮಾಡಲಿಕ್ಕೆ. ಉಳಿದ 5,500 ಕೋಟಿ ರೂಪಾಯಿ ಯಾರು ಮಾಡಬೇಕು? ಈಗ ಮೋದಿಯವರು ಮೊನ್ನೆ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಸಾಲ ಮನ್ನಾ ಮಾಡ್ತೀವಿ ಅಂತ ಉತ್ತರ ಪ್ರದೇಶದಲ್ಲಿ ಸ್ವತಃ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ. ಅಲ್ಲ, ಉತ್ತರ ಪ್ರದೇಶ ಸರ್ಕಾರದ ಹೇಳ್ತಾ ಇದ್ದೀನಿ, ಆದರೆ ಮೋದಿಯವರ ಬಾಯಿಂದ ಬಂದಿದೆ ಅದು. ಉತ್ತರ ಪ್ರದೇಶ ಸರ್ಕಾರದ ಸಾಲ ಮನ್ನಾ ಮಾಡಿರ್ತಾರೆ, ಆದರೆ ಮೋದಿಯವರು ಹೇಳಿದ್ದು ಮಾತು. ಹಾಗಿದ್ರೆ ನಮ್ಮ ಮುಖ್ಯಮಂತ್ರಿಗಳು ನಿರಂತರವಾಗಿ ಪತ್ರ ಬರಿತಾ ಇದ್ರು, ಅವರೇನು ಯಾವುದೋ ಬೀಗಸ್ತನಕ್ಕೆ ಪತ್ರ ಬರೆದಿಲ್ಲ. ಅವರು ಬರೆದಿದ್ದು ರಾಜ್ಯದ ಹಿತಾಸಕ್ತಿ ಇದೆ, ರೈತರ ಹಿತಾಸಕ್ತಿಗಾಗಿ ಪತ್ರ ಬರೆದಿದ್ರು. ಮೋದಿಯವರು ಅದರ ಬಗ್ಗೆ ಸ್ವಲ್ಪ ಆದ್ರೂ ಕಾಮೆಂಟ್ ಮಾಡಿ, ಇಲ್ಲ ನಾನು ಮಾಡ್ತೀನಿ, ಮಾಡೋದಿಲ್ಲ, ಯಾವ ರೀತಿಯಿಂದ ಮಾಡೋಣ, ನಮ್ಮ ಟೀಮ್ ಕಳಿಸ್ತೀನಿ, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಿತ್ತು. ಆದರೆ ಈವರೆಗೂ ಅಂಥ ಒಂದು ಯಾವುದೇ ಒಂದು ಯೋಚನೆಗಳನ್ನು ಮಾಡದೆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಿಂದ ನಿರ್ಧಾರ ತಗೋಬೇಕು ಅನ್ನೋದು ಒಂದು ಗೊತ್ತಾಗಲಿಲ್ಲ. ಎರಡನೇದು, ಈಗಾಗಲೇ ಕೇಂದ್ರ ಸರ್ಕಾರದ ಬಜೆಟದ ಅನುಮೋದನೆ ಕೂಡ ಪಡೆದಾಗಿದೆ. ಅನುಮೋದನೆ ಪಡೆದ ಮೇಲೆ ಮತ್ತೆ ಒಂದು 5,500 ಕೋಟಿ ರೂಪಾಯಿ ಅವರು ಮನ್ನಾ ಮಾಡಲಿಕ್ಕೆ ಯಾವ ರೀತಿಯಿಂದ ಪ್ರಾವಿಧಾನ್ಯ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಮುಖ್ಯಮಂತ್ರಿಗಳ ನಡೆ ಏನಿದೆ ಅಲ್ಲ, ಇದು ರಾಜಕೀಯ ನಡೆಯಾಗಿದೆ. ತಾವು 5,500 ಕೋಟಿ ರೂಪಾಯಿ ನನ್ನ ತಿದ್ದ ಮಟ್ಟಿಗೆ ಅವ್ರನ್ನ ನಾಳೆ ಸಾಲ ಮನ್ನಾ ಮಾಡ್ತಾರೆ. ಆದರೆ ಕೇಂದ್ರ ಸರ್ಕಾರ ಮಾಡದೇ ಇದ್ದರೆ ಬಹಳ ಕಷ್ಟಕ್ಕೀಡಾಗುತ್ತೆ BJP ಪಕ್ಷ. ಮತ್ತು ಈಗ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವರು ಇಲ್ಲ, ಯಾಕಂದರೆ ಆಲ್ರೆಡಿ ಅದು ಅನುಮೋದನೆ ಪಡ್ಕೊಂಡಿದ್ದಾಗಿದೆ. 5,500 ಕೋಟಿ ಯಾವ ಬಜೆಟ್ನಲ್ಲಿ ಇಟ್ಟು, ಯಾವ ಲೆಕ್ಕದಲ್ಲಿ ಇಟ್ಟು ಇವರು ಕೊಡಬೇಕು ಅನ್ನೋದು ಪ್ರಶ್ನೆ ಆಗಿದೆ. ಆದರೆ ಇದು ಒಂದೇ ರಾಜ್ಯ ಅಲ್ಲ, 30 ರಾಜ್ಯಗಳು ಈ ದೇಶದಲ್ಲಿ ಇದ್ದಾವೆ. 30 ರಾಜ್ಯಗಳು ಈ ರೀತಿಯಿಂದ ಮಾಡ್ಕೊತ ಬಂದರೆ ಲಕ್ಷಾಂತರ ಕೋಟಿ ರೂಪಾಯಿ ಆಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ನನ್ನ ತಿಳಿದ ಮಟ್ಟಿಗೆ ಮುಖ್ಯಮಂತ್ರಿಗಳ ಏನು ಪತ್ರ ಬರೆದಿದ್ದಾರೆ ಅದಕ್ಕೆ ಅವರು ಒಳ್ಳೆಯ ಉತ್ತರ ಕೊಡಲಿಕ್ಕಿಲ್ಲ, ನಮಗೆ ನಿರೀಕ್ಷೆ ಉತ್ತರ ಕೊಡಲಿಕ್ಕಿಲ್ಲ. ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಸಾಲ ಮನ್ನಾ ಮಾಡೋದ್ರ ಮೂಲಕ ಅವರು BJPಯ ಮೇಲೆ ಅವರು ಒಂದು ಸವಾರಿ ಮಾಡಿದಾಗುತ್ತೆ ಅಂತ ನನಗನ್ಸುತ್ತೆ. ಎಸ್ ಪ್ರೊಫೆಸರ್ ಕೇಶವ್ ಅವರು, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಯಾಕಂದ್ರೆ ಸಾಲ ಮನ್ನಾ ಅನ್ನುವಂಥದ್ದು ಇದೇ ಬಹುಶಃ ಈ ಬಾರಿ ಅನೌನ್ಸ್ ಮಾಡಬಹುದು ಅಂತ. 25,000 ಸಾಲ ಮನ್ನಾ, 25,000 ರೂಪಾಯಿಯ ಸಾಲ ಮನ್ನಾ, ಇದನ್ನ ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು. ಬಟ್ ಅಷ್ಟಕ್ಕೆ ಸೀಮಿತ ಆಗ್ಬೋದು, ಅದಕ್ಕಿಂತ ಹೆಚ್ಚು ಹೋಗ್ಬೋದು. ನಾನು ಒಂದು ವಿಚಾರನ ಗಮನಕ್ಕೆ ತರಬೇಕು. ಓವರ್ ಆಲ್ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ರೈತನ ಮೇಲೆ 47,000 ರೂಪಾಯಿ ಆವರೇಜ್ ಸಾಲ ಇದೆ. ಆದರೆ ಕರ್ನಾಟಕಕ್ಕೆ ಬಂದರೆ ನೀವು ಇಂಡಿಯಾದಲ್ಲಿ ಏನಾಗಿದೆ, ಬರೀ 49%, ಅಂದರೆ 51% ಜನ ರೈತರು ಸಾಲದಲ್ಲಿದ್ದಾರೆ ಅಂತ. ಆದರೆ ಕರ್ನಾಟಕಕ್ಕೆ ಬಂದರೆ 77% ಜನ ರೈತರು ಸಾಲದಲ್ಲಿದ್ದಾರೆ. ಒಬ್ಬೊಬ್ಬ ರೈತನ ಮೇಲೆ 97,200 ರೂಪಾಯಿ ಸಾಲ ಇದೆ ಅಂತ NSSO ವರದಿ ಹೇಳುತ್ತೆ. ಸೊ ಹೀಗಿರುವಾಗ ನೀವು 25,000 ಮಾಡ್ತೀನಿ, 50,000 ಮಾಡ್ತೀನಿ ಅಂದರೆ ಅದೇನು ಉಪಯೋಗಕ್ಕೆ ಬರಲ್ಲ ಫಸ್ಟ್. ಆಮೇಲೆ ಇದು ಪಾಪ್ಯುಲಿಸ್ಟ್ ಆದರೂ ಇವತ್ತು ಬೇಕು ಅಂತ. ಆಸ್ ಎನ್ ಎಕನಾಮಿಸ್ಟ್ ನಾನು ಯಾವಾಗಲೂ ಮನ್ನಾ ಮಾಡೋದನ್ನ ವಿರೋಧಿಸ್ತೀನಿ. ಆದ್ರೆ ಇವತ್ತಿನ ಸ್ಥಿತಿ ನೋಡಿ, ನೀವು 3 ವರ್ಷದಲ್ಲಿ ಫಾರ್ಮ್ ಸೂಸೈಡ್ಸ್ ಕಳೆದ ವರ್ಷ ರಿಲೇಟಿವ್ ಆಗಿ ಹೆಚ್ಚಾಗಿದೆ. ಡ್ರಾಟ್ 3 ವರ್ಷದಿಂದ ಇದೆ. ಸೊ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ನಾವು ಬಹುಶಃ ಇವಾಗ ನಾವು ಮನ್ನಾ ಮಾಡದೇ ಇದ್ರೆ ಫಾರ್ಮ್ ಕ್ರೈಸಿಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಪ್ರಿನ್ಸಿಪಲ್ ಅಮೌಂಟ್ ಅನ್ನ ನೀವು ಕಟ್ರಿ, ನಾವು ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರೆ ಅವ ಎಲ್ಲಿಂದ ಅಮೌಂಟ್ ತರಬೇಕು? ಇನ್ನೊಂದು ಏನಂದ್ರೆ, ನಾವು ಆತರ ಇವಾಗ ಕೇಂದ್ರ ಸರ್ಕಾರದ ಮೇಲೆ ಈಗ ಅವ್ರು ಮಾಡಲ್ಲ, ಕೇಂದ್ರ ಸರ್ಕಾರ ಮಾಡಲ್ಲ. ಯಾಕೆ ಮಾಡಬೇಕು ಹೇಳಿ? ಈಗಿನ ಸ್ಥಿತಿಯಲ್ಲಿ ಅವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ವರ್ಷ ಎಲೆಕ್ಷನ್ ಇಟ್ಕೊಂಡು ಈ ಸ್ಟೇಟ್ಗೆ ಪೊಲಿಟಿಕಲ್ ಆಗಿ ಅವರು ಅಡ್ವಾಂಟೇಜ್ ಮಾಡ್ತಾರೆ ಅಂತ ನಾನು ಅನ್ಕೊಂಡ್ರೆ ಖಂಡಿತ ಮಾಡಲ್ಲ. ಸೊ ಗವರ್ಮೆಂಟೇ ಇದಕ್ಕೆ ಉಪಯೋಗಿಸ್ಕೋಬೇಕಿದ್ದಾನೆ. ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡ್ರೆ ಬಹುಶಃ ರೈತರಿಗೂ ಒಳ್ಳೇದಾಗುತ್ತೆ, ಸರ್ಕಾರಕ್ಕೂ ಒಳ್ಳೇದಾಗುತ್ತೆ. ಆಮೇಲೆ ಅನೇಕ ಭಾಗ್ಯಗಳಿಗೆ ಏನಾಗಿದೆ, ಬಿಜೆಪಿ ನೋಡಿ ನಾಗಾಲ್ಯಾಂಡ್ದಿಂದ ಓಡ್ತಿರೋದು ನಿಜ, ಪೊಲಿಟಿಕಲಿ ಮಾತಾಡೋದಾದ್ರೆ. ಆದರೆ ನಮ್ಮ ಸ್ಟೇಟ್ ಏನಾಗಿದೆ, ಒಳ್ಳೊಳ್ಳೆ ಭಾಗ್ಯಗಳು ಬಂದರೂ ಜನರಿಗೆ ಆ ಭಾಗ್ಯ ತಲುಪಿಲ್ಲ, ಅದೂ ಇದೆ. ಮತ್ತೆ ಫೀಲ್ ಫ್ಯಾಕ್ಟ್ರು, ಇವರು ನಾನು ನೋಡ್ತಾ ಇದ್ದೀನಿ ಎಕನಾಮಿಕ್ಸ್ನ 5 ವರ್ಷದಿಂದ ನೋಡ್ತಾ ಇದ್ದೀನಿ. 12 ಬಜೆಟ್ ಇಷ್ಟೊಂದು ಅದ್ಭುತವಾದಂಥ ಮುಖ್ಯಮಂತ್ರಿ ಅಂತ ಹೇಳಿದ್ರೇನು ರೀಚ್ ಆಗಿದೆಯಾ ಪೀಪಲ್ಗೆ? ಏನಾದರೂ ಇವ್ರು ಮಾಡಿರೋ ಒಳ್ಳೆ ಸ್ಕೀಮ್ ಅಂದರೆ ಎಲ್ಲವೂ ಸೋರಿಕೆ ಕಾಣಿಸ್ತಾ ಹೋಗುತ್ತೆ, ಪ್ರತಿಯೊಂದರಲ್ಲೂ ಸೋರಿಕೆ ಕಾಣುತ್ತೆ. ಇಂಥ ಒಬ್ಬ CM ಇಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಾ ಅಂದರೆ ಖಂಡಿತ ಇಲ್ಲ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಅಟ್ಲೀಸ್ಟ್ ಇವಾಗ ಪ್ಯಾಚ್ ಅಪ್ ಮಾಡಲೇಬೇಕು. ಯಾಕೆಂದರೆ ನೆಕ್ಸ್ಟ್ ಇಯರ್ ಬಜೆಟ್ ಇದೆ, ನೆಕ್ಸ್ಟ್ ಇಯರ್ ಎಲೆಕ್ಷನ್ ಇದೆ, ನೆಕ್ಸ್ಟ್ ಇಯರ್ ಬಜೆಟ್ ಕೇವಲ ನಾಮಕಾವಸ್ಥೆ. ಇಂಥದ್ದೊಂದು ಸ್ಥಿತಿಯಲ್ಲಿ ರೈತರಿಗೂ ಅನುಕೂಲ ಮಾಡಬೇಕು, ಕರ್ನಾಟಕಕ್ಕೂ ಅನುಕೂಲ ಮಾಡಬೇಕು ಅಂದರೆ ಇವರು ಹೋಗಲೇಬೇಕು. ಅದು 1 ಲಕ್ಷದವರೆಗೂ ಮಿನಿಮಮ್ ಹೋಗಬೇಕು. 1 ಲಕ್ಷ ಮಾಡಿದ್ರೆ ಮಾತ್ರ. ಯಾಕೆ ನೀವು ರೀಸನ್ ಕೇಳ್ಬೇಕು ನನಗೆ, 25,000 ಯಾಕೆ, 50,000 ಯಾಕೆ ಅಂತ ಕೇಳುವಾಗ, ಅಲ್ಲ ಈಗ ಅರ್ಧ ಭಾಗ ಈಗ CM ಹೇಳುವಂತದ್ರಲ್ಲೇ ಹೋಗೋದಿದ್ರೆ, ಅವರ ಮಾತಿನ ಲೈನಲ್ಲಿ ನಾವು ಹೋದ್ರೆ ಅರ್ಧ ಭಾಗ ಅಂತ ಹೇಳಿದ್ರೆ ಬಹುಶಃ ಕರ್ನಾಟಕದಲ್ಲಿರ್ತಕ್ಕಂಥ ಪೆಂಡಿಂಗ್ ಸಾಲ ಸಹಕಾರಿ ಬ್ಯಾಂಕ್ಗಳ ಸಾಲಕ್ಕೆ ಮಾತ್ರ ಸೀಮಿತವಾಗಿ ನೋಡಿದ್ರೆ ಸುಮಾರು 10,000 ಕೋಟಿ ಅಥವಾ 11,000 ಕೋಟಿ. ಆ ಅರ್ಧ ಭಾಗವನ್ನ ಮಾಡಿದ್ರೆ ಸಾಕಾಗುತ್ತೆ. ಅಲ್ಲ, ಅರ್ಧ ಮಾಡಿದ್ರೆ ಎಗೇನ್ ಈಗ ಬೆನಿಫಿಟ್ ಆಗಲ್ಲ ಅಂತ ನಾನು ಹೇಳೋದು. ಅದರಲ್ಲಿ ಏನ್ ಮಾಡ್ಬೋದು ಅಂತ ಹೇಳ್ತೀನಿ. ಮಾರ್ಜಿನಲ್ ಫಾರ್ಮರ್ಸ್ ನ ಹುಡುಕ್ಬೇಕು. ಅತಿ ಸಣ್ಣ ರೈತರು ಯಾರಿದ್ದಾರೆ ಇವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಇವ್ರಿಗೆ 1 ಲಕ್ಷದವರೆಗೂ ಅಂತ ನಾವು ಹೇಳಿದ್ರೆ ಅದು ಬೆನಿಫಿಟ್ ಆಗುತ್ತೆ. ಆಮೇಲೆ ಸ್ಮಾಲ್ ಫಾರ್ಮರ್ಸ್ಗೆ 50,000ದವರೆಗೂ. ಈಗ ಲಾಸ್ಟ್ ಬಜೆಟ್ ಜೇಟ್ಲಿ ಅದೇ ಮಾಡಿದ್ದು. ಫಸ್ಟ್ ಬ್ರಾಕೆಟ್ ಅವ್ರಿಗೆ ಮಾತ್ರ ಅರ್ಧ ಮಾಡಿದ್ದು, 10% ಇಂದ 5% ಮಾಡುವಾಗ. ಇದೇ ತಲೆಯನ್ನ ಇಲ್ಲಿ ಉಪಯೋಗಿಸ್ಬೇಕು ಸಿದ್ದರಾಮಯ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಅತಿ ಸಣ್ಣ ರೈತರು ಏನಿದ್ದಾರೆ ಅವ್ರಿಗೆ 1 ಲಕ್ಷದವರೆಗೂ ಮಾಡಿ, ಸಣ್ಣ ರೈತರಿಗೆ 50,000ದವರೆಗೂ ಮಾಡಿ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಎಲ್ಲವನ್ನು ಈ ಹೊರೆ ಹೊತ್ಕೋಬೇಕು ಈ ಸರಿ. ಯಾಕೆಂದ್ರೆ ಅಂಥದ್ದೊಂದು ತುಂಬಾ ದುಸ್ಥಿತಿ ರೈತರಲ್ಲಿದೆ. ನೀವು ಯಾವುದೇ ಕಡೆ ಹೋದ್ರೆ ಮೇವಿಲ್ಲ ಜನರಿಗೆ ಅಷ್ಟೊಂದು, ಅದು ಕೂಡ ಸರ್ಕಾರ
ಇದಾಗಿ ತೊಂದರೆಗೆ ಸಿಕ್ಕಾಕೊಂಡಿದೆ. ಜನರಿಗೆ ನಿಜವಾಗ್ಲೂ ಒಳ್ಳೇದು ಮಾಡಬೇಕು ಅನ್ನೋದು ಉದ್ದೇಶ ಇದ್ರೆ ಫಸ್ಟು ಒಂದು ಡೇರ್ ಡಿಸಿಷನ್ನ ತಗೋಬೇಕು, ಇದರಲ್ಲಿ ಮಾಡಬೇಕು. ಮತ್ತು ದುಡ್ಡು ಎಲ್ಲಿಂದ ಬರುತ್ತೆ? ಹೇಗೆ ಆ ಕ್ವಶನ್ ಬಂದೇ ಬರುತ್ತೆ. ಇವಾಗ ನೋಡಿ ಎಷ್ಟೊಂದು ಸ್ಕೀಮ್ಸ್ ಇದೆ, ಇವರು ಪ್ಲಗ್ ಮಾಡಿದ್ರೆ ಸಾಕು. ನನ್ನ ಪ್ರಕಾರ ಸರ್ಕಾರ ಏನೇನು ಈ ಸ್ಕೀಮ್ಸ್ನ ಜಾರಿಗೊಳಿಸೋದ್ರಲ್ಲಿ ಈ ಲೂಪ್ ಹೋಲ್ಸ್ ಇದೆಯಲ್ಲ, ಅದನ್ನು ಪ್ಲಗ್ ಮಾಡಿದ್ರೆ ಅರ್ಧ ರೈತರ ಸಾಲ ಮನ್ನಾ ಮಾಡಿಬಿಡ್ಬೋದು. ಆಮೇಲೆ ನಾವು ಜಿಮ್ ಮಾಡುವಾಗ ಏನು ಕನ್ಸೆಷನ್ ಕೊಡ್ತೀವಲ್ಲ ಇನ್ವೆಸ್ಟರ್ಸ್ಗೆ, ಈ ಸರಿ ನಾವು ಜಿಮ್ ಮಾಡೋದು ಬೇಡ, ಕನ್ಸೆಷನ್ ಕೊಡೋದು ಬೇಡ, ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಅದಾಗತ್ತೆ. ಮತ್ತು ಅಕ್ರಮ ಸಕ್ರಮ ಅಂತೂ ಈಗ ನಮ್ಮಲ್ಲಿ ಬೆಂಗಳೂರಲ್ಲಿ ಬರದೇ ಹೋಗಿರ್ಬೋದು, ಮಿಕ್ಕಿದ ಕಡೆ ಅಂತೂ ಜಾರಿಯಲ್ಲಿದೆ. ಅದ್ರ ದುಡ್ಡು ಡೈವರ್ಟ್ ಆಗುತ್ತೆ, ಆ ದುಡ್ಡು ಬಂದೇ ಬರುತ್ತೆ. ಮತ್ತು ಈ ಬ್ಯಾಂಗ್ಳೂರಲ್ಲಿ ನೀವು ಎಕನಾಮಿಕ್ ಸರ್ವೆ ಗಮನಿಸಿ, ಅವ್ರು ಹೇಳ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ ಪ್ರಾಪರ್ಟಿ ಕಲೆಕ್ಷನ್ಸು ಕೇವಲ 10%, 5 to 15% ಇದೆ ಅಂತ. ಅಂದರೆ ಇನ್ನು ಮಿಕ್ಕಿದ ದುಡ್ಡು ಬರಲೇಬೇಕಲ್ವ ನಮ್ಮ ಸ್ಟೇಟ್ಗೆ, ಅದನ್ನ ಯಾವ ಥರ ತಗೋಬೋದು? ಈಗ ನಾವು ನಮ್ಮ BBMPನ ಇಂಡಿಪೆಂಡೆಂಟ್ ಮಾಡಿಬಿಟ್ರೆ, ನೀವು ಅವ್ರಿಗೆ ಪ್ರಾಪರ್ಟಿ ರಿಸೋರ್ಸಸ್ ಬಂದುಬಿಟ್ರೆ, ಪ್ರಾಪರ್ಟಿ ಟ್ಯಾಕ್ಸ್ ಬಂದುಬಿಟ್ರೆ, ನೀವು BBMP ಕೊಡಬೇಕಾಗಿಲ್ಲ ದುಡ್ಡು, ಆ ದುಡ್ಡನ್ನ ಇಲ್ಲಿ ರೈತರಿಗೆ ಶಿಫ್ಟ್ ಮಾಡ್ಬೋದು. ಸೊ ಇಷ್ಟೆಲ್ಲ ಅವೆನ್ಯೂಸ್ ಇದೆ, ಇದೇನು ಸುಮ್ಮನೆ ಮಾಡಬೇಕಾಗಿಲ್ಲ. ಒಂದು ಚೂರು ಲಾಜಿಕಲ್ ಆಗಿ ಬ್ರೈನ್ನ ಯೂಸ್ ಮಾಡಿದ್ರೆ ಖಂಡಿತ ಮಾಡ್ಬೋದು. ಆದ್ರೆ GST ಅನ್ನುವಂಥದ್ದು ಅದು ಇನ್ನು ಹಿಂಗೆ ಬರುತ್ತೆ, ಅದರಲ್ಲಿ ಎಷ್ಟು ನಮಗೆ ಆದಾಯ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅಲ್ಲ, ಅದು GST ಬರಲಿ, GST ಬಂದ್ರೇನು ತೊಂದರೆ ಆದ್ರೆ ಕೇಂದ್ರ ಸರ್ಕಾರ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಿಲ್ಲ. ಯಾಕಂದ್ರೆ ಫಸ್ಟ್ 5 years ಏನೇ ಲಾಸ್ ಆದ್ರೇನು GSTನ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ, ಲಾಸ್ ಆಗದ್ರೆ ಲಾಭ ಇದ್ರೆ ಅವ್ರು ತುಂಬಿಕೊಡಲ್ಲ. ಆಸ್ ಸಿಂಪಲ್ ಆಸ್ ದಟ್. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಿಲ್ಲ. ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಖಂಡಿತ ಇಟ್ ವಿಲ್ ಬಿ ಸಕ್ಸಸ್ಫುಲ್. ಎಸ್, ಇದ್ರ ಬಗ್ಗೆ ಚರ್ಚೆನ ನಾವು ಮುಂದುವರಿಸೋಣ. ಹಾಗೇನೆ ಹೊಸ ತಾಲೂಕುಗಳ ರಚನೆಯ ವಿಚಾರವೂ ಕೂಡ ಪೆಂಡಿಂಗ್ ಅಲ್ಲಿದೆ. 2013ನೇ ಇಸ್ವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಯಾಗಿ ಮಂಡನೆ ಮಾಡಿದಂತಹ ಬಜೆಟ್ ಸಂದರ್ಭದಲ್ಲಿ 43 ಹೊಸ ತಾಲೂಕುಗಳ ಘೋಷಣೆ ಆಯಿತು. ಆದರೆ ಅದಾದ ನಂತರ ಬಂದಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ತಾಲೂಕುಗಳ ರಚನೆಗೆ ಮುಂದಾಗಿಲ್ಲ. ಈ ವರ್ಷ ಆದ್ರೂ ಕೂಡ ತಾಲೂಕುಗಳ ರಚನೆ ಮಾಡ್ತಾರಾ? ಇದರ ಬಗ್ಗೆ ಇರತಕ್ಕಂಥ ಅವಕಾಶಗಳೇನು? ಇದ್ರ ಬಗ್ಗೆ ಕೂಡ ಮಾತಾಡೋಣ. ಚಿಕ್ಕ ಬ್ರೇಕ್ ನಂತರ. ಬೇಗಂದ್ರ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಐವನ್ ಡಿಸೋಜ್ ಅವರು ಆವಾಗಲೇ ಪ್ರಸ್ತಾಪಿಸಿದ್ರು ಹೊಸ ತಾಲೂಕುಗಳ ವಿಚಾರವಾಗಿ. ಐವನ್ ಡಿಸೋಜ್ ಅವರೇ, ಬಿಜೆಪಿಯವರು ಕೊನೆ ಬಜೆಟ್ ನಲ್ಲಿ ಮಾಡಿದ್ರು, ನೀವು ಈಗ ಮಾಡ್ತೀರಾ ಅಂತ. ಹೊಸ ತಾಲೂಕುಗಳ ರಚನೆ ವಿಚಾರಕ್ಕೆ ಬಂದಾಗಲೆಲ್ಲವೂ ಕೂಡ ನಿಮ್ಗೆ ಹೇಳ್ತೀರಿ ಅದಕ್ಕೆ ಎಕ್ಸ್ಟ್ರಾ ಬರ್ಡನ್, ಅದು ಯೋಜನೇತರವಾಗಿ ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಪ್ರಧಾನವಾಗಿ ನಿಮ್ಮ ಕಡೆಯಿಂದ ಬರ್ತಾ ಇರುವಂತ ಉತ್ತರ ಆಗಿತ್ತು. ಈಗ ಏನು, ಈಗಲಾದ್ರೂ ಕೂಡ ಹೊಸ ತಾಲೂಕು ರಚನೆ ಆಗುತ್ತೆ? ಯಾಕಂದ್ರೆ ಅಲ್ಲಿನ ಆ ಭಾಗದ ಜನರ ಕೂಗಿದೆ. ಹರಿಪ್ರಸಾದ್, ನಾವು ಹೊಸ ತಾಲೂಕುಗಳನ್ನು ರಚನೆ ಮಾಡುವುದರ ಬಗ್ಗೆ ನಮ್ಮ ಪಕ್ಷದಿಂದ ಮತ್ತು ನಮ್ಮ ಕಾರ್ಯಕರ್ತರು ಕೂಡ ಬಹಳವಾಗಿ ಒತ್ತಡವನ್ನು ಹಾಕಿದ್ದಾರೆ. ಹೊಸ ತಾಲೂಕುಗಳನ್ನು ಮಾಡಬೇಕಂತ ಹೇಳುವಂಥದ್ದನ್ನು ನಾವು ಶಾಸನಸಭೆಗಳಲ್ಲಿಯೂ ಹೇಳಿದ್ದೇವೆ, ನಮ್ಮ ಪಕ್ಷದ ಸಭೆಗಳಲ್ಲಿಯೂ ಹೇಳಿದ್ದೇವೆ, ಸರ್ಕಾರದ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದಿದ್ದೇವೆ. ಈ ಸಲ ನನಗೆ ಭರವಸೆ ಇದೆ, ಖಂಡಿತವಾಗಿ ಕೆಲವು ಅಗತ್ಯ ಇರುವಂಥ ತಾಲೂಕುಗಳು, ಯಾವುದ್ಯಾವುದು ದೊಡ್ಡ ತಾಲೂಕುಗಳಿದ್ದಾವೆ ಅದನ್ನಾದರೂ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬಹುದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಏನಿದ್ರು ನಾಳೆ ನಾವು ವೆಯ್ಟ್ ಮಾಡಿ ನೋಡಬೇಕು. ಹಣಕಾಸಿನ ಈ ಸಲ ತಾಲೂಕುಗಳ ರಚನೆಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು, ಯಾಕೆಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರದ ಡಿಮಾನಿಟೈಸೇಷನ್ ಇಂದ ಸುಮಾರು 4 ತಿಂಗಳುಗಳ ಕಾಲ ಯಾವುದೇ ವ್ಯವಹಾರಗಳು ನಡೆಯದೆ ನಮಗೆ ಬರುವಂತಹ ತೆರಿಗೆ ರೂಪದ ದುಡ್ಡು ಕೂಡ ಕಡಿಮೆ ಆಗಿದೆ. ಬೇರೆ ಬೇರೆ ವಿಧದಲ್ಲಿ ಬರ್ತಕ್ಕಂಥ ರಾಜಸ್ವ ಏನಿದೆ, ಟ್ಯಾಕ್ಸಸ್ ಏನು ಸಂಗ್ರಹ ಆಗಬೇಕಾಗಿತ್ತು ಅದು ಕೂಡ ಕಡಿಮೆ ಆಗಿದೆ. ಆದ್ದರಿಂದ ಖಂಡಿತವಾಗಿ ಈ ಸಲ ಸರ್ಕಾರ ಕೆಲವು ತಾಲೂಕುಗಳನ್ನಾದರೂ 43 ಹಿಂದೆ ಘೋಷಣೆ ಮಾಡತಕ್ಕಂಥದ್ದು ಎಲ್ಲವೂ ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಕೆಲವು ತಾಲೂಕುಗಳನ್ನಾದರೂ ರಚನೆ ಮಾಡಬೇಕು ಅಂತ ಹೇಳುವಂತದ್ದು ನಮ್ಮ ಒತ್ತಡ ಇದೆ. ಮಾಡ್ತಾರೆ ಅಂತ ಹೇಳುದು ನನ್ನ ಕೂಡ ಒಂದು ಐವನ್ ಅವರೇ ಮಾತಾಡ್ತೀನಿ. ಅಶ್ವಥ್ ನಾರಾಯಣ, ನೀವೇನು ಹೇಳ್ತೀರಿ ಈ ಹೊಸ ತಾಲೂಕುಗಳ ವಿಚಾರದಲ್ಲಿ? ಇಲ್ಲ, ಹೊಸ ತಾಲೂಕುಗಳು ಮಾಡಬೇಕು, ಮಾಡೋವಂಥದ್ದು ಸೂಕ್ತ. ಆಮೇಲೆ ಈ ಸಲ ಐವನ್ ಡಿಸೋಜ್ ಅವರಿಗೆ ಮೋಸ್ಟ್ಲಿ ಮಾಹಿತಿ ಇಲ್ಲ, ಈ ಸಲ ಟ್ಯಾಕ್ಸ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ಏನು ಆಫ್ಟರ್ ಡಿಮಾನಿಟೈಸೇಷನ್ ಆದಮೇಲೆ ಸರ್ಕಾರಕ್ಕೆ ತೆರಿಗೆ ಸುಮಾರು 42% ಈ ಸಲ ಬಂದು ಹೆಚ್ಚಿಗೆ ಆಗಿದೆ. ಹಂಗಾಗಿ ಟ್ಯಾಕ್ಸಲ್ಲಿ ಏನು ಸರ್ಕಾರಕ್ಕೆ ಕಡಿಮೆ ಏನಾಗಿಲ್ಲ, ಕಲೆಕ್ಷನ್ಸ್ ಚೆನ್ನಾಗಾಗಿದೆ, ಸರ್ಕಾರಕ್ಕೆ ಆದಾಯ ಬಂದಿದೆ. ಇದರಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಒಂದು ಎಕ್ಸೈಸಲ್ಲಿ 3,000 ಕೋಟಿ ಶಾರ್ಟ್ ಫಾಲ್ ಇದೆ. ಆ್ಯಸ್ ಆನ್ ಟುಡೇಗೆ ಇವತ್ತಿಗೆ 3,000 ಕೋಟಿ ಎಕ್ಸೈಸಲ್ಲಿ ಶಾರ್ಟ್ ಫಾಲ್ ಇದೆ, ಮತ್ತು ಸ್ಟಾಂಪ್ ಡ್ಯೂಟಿನಲ್ಲಿ ಶಾರ್ಟ್ ಫಾಲ್ ಇದೆ. ಬಿಕಾಸ್ ರೆವಿನ್ಯೂ ಇದು ರಿಯಲ್ ಎಸ್ಟೇಟ್ ಟರ್ನ್ ಓವರ್ ಕಡಿಮೆ ಆಗಿದೆ, ರೆವಿನ್ಯೂ ಸ್ಟಾಂಪ್ ಡ್ಯೂಟಿ ಕಡಿಮೆ ಆಗಿದೆ. ಆದರೆ ಅದು ಬಿಟ್ಟರೆ ಇನ್ನು ಯಾವುದ್ರಲ್ಲೂ ತೆರಿಗೆನಲ್ಲಿ ಯಾವುದೇ ರೀತಿ ಸರ್ಕಾರಕ್ಕೆ ಕಡಿಮೆ ಆಗಿಲ್ಲ. ಮಾಡೋವಂಥದ್ದು ತುಂಬ ಸೂಕ್ತ. ಅವತ್ತು 43 ತಾಲೂಕಿನ
ಮಾಡಬೇಕು ಅಂತ ಹೊರಟು 2 ಕೋಟಿ ರಿಸರ್ವ್ ಮಾಡಿ ಇಟ್ಟಿತ್ತು. ಅಟ್ಲೀಸ್ಟ್ ಇವರು ಪ್ರಾಕ್ಟಿಕಲಿ 2 ಕೋಟಿ ಅನ್ನುವಂಥದ್ದು ಸಾಕಾಗುತ್ತಾ ಅಂತ. ಬಹುಶಃ ಬಿಜೆಪಿ ಸರ್ಕಾರ ಕೊನೆಯ ಬಜೆಟ್ ನಲ್ಲಿ ಹೇಳಿ ನೀವು ನಾಳೆ ದಿನ ವೋಟ್ ಕೇಳೋದಕ್ಕೆ ಹೋದಾಗ ನಾವು ನಿಮ್ಗೆ ನೋಡಪ್ಪ ತಾಲೂಕು ಮಾಡಿದೀವಿ ಅನ್ನೋ ರೀತಿಯಲ್ಲಿ ಹೋಗಿರ್ತಕ್ಕಂಥ ಇವೆಲ್ಲ ಕೂಡ ಯಾವ ರೀತಿಯ ಇಲ್ಲ ನೋಡಿ 2 ಕೋಟಿ ಇಟ್ಟಿದ್ರೆ ಅಡಿಷನಲ್ ಇವರು 2 ಕೋಟಿನ 3 ಕೋಟಿ ಅದಕ್ಕೆ ಮ್ಯಾಚಿಂಗ್ ಕಾಂಟ್ರಿಬ್ಯೂಷನ್ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಸರ್ ಪ್ರಸಾದ್ ಅವರ ನಾನೀಗ ಫೋನ್ ಮಾಡಿ ಕೇಳಿದ ಒಬ್ಬರು ಪಂಚಾಯತಿ ಅಧ್ಯಕ್ಷಿಗೆ, ಮೋದಿಯವರು ಅವಾಗ 14th ಫೈನಾನ್ಸಲ್ಲಿ ಬಿಡುಗಡೆ ಮಾಡಿದಂಥ 25-30 ಲಕ್ಷ ದುಡ್ಡು ಬಿಟ್ಟರೆ ಪಂಚಾಯತಿಗೆ ಹಣನೇ ಬಿಡುಗಡೆ ಮಾಡಿಲ್ಲ. ಕೇಳಿ ಐವಾನ್ ಡಿಸೋಜ ಮಂಗಳೂರಿಂದ ಬಂದಿದ್ದಾರೆ, ಪಂಚಾಯತಿಗಳಿಗೆ ಈ ಸರ್ಕಾರ ಹಣನೇ ಬಿಡುಗಡೆ ಮಾಡಿಲ್ಲ ಸರ್, ನಾವು ಗ್ರಾಮ ಪಂಚಾಯತಿಗಳಿಗೆ ಒತ್ತು ಕೊಡಲಿಲ್ಲ ಅಂತ ಹೇಳಿದ್ರೆ, ನೀವು ತಾಲೂಕು ಮಾಡೋನು ಏನು ಅಷ್ಟೇ ಏನು ಪ್ರಯೋಜನ ಬಂತೇಳಿ ಇವರು ಈ ಏನಾಗ್ತದೆ ಎಲ್ಲ ಒಂದು ಕಡೆ ಪಾಪ್ಯುಲರ್ ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡೋಗಿ ಪಂಚಾಯತಿಗಳನ್ನು ಸ್ಥಳೀಯ ಸಂಸ್ಥೆಗಳನ್ನು ಕಡೆಗಣಿಸುವಂಥದ್ದು ಇದೆಯಲ್ಲ, ಅಲ್ಲಿ ಯಾವುದೇ ರೀತಿ ಕೆಲಸಗಳಾಗಲ್ಲ. ಇಲ್ಲಿ ಏನಾಗ್ತದೆ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ, ಯಾಕೆಂದರೆ ಕೇಶವರು ಹೇಳಬೇಕು, ಅವರು ಎಕನಾಮಿಸ್ಟ್ ಅವರು, ಪಾಪ್ಯುಲರ್ ಪ್ರೋಗ್ರಾಮ್ ನೀವು ಕೊಡೋದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಕಡೆ ಗಮನ ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಕಡೆ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರಕ್ಕೆ ರಿಟರ್ನ್ಸ್ ಬರ್ತದೆ. ಹೈವೇ ಆಗ್ಬೋದು, ನೀರಾವರಿ ಆಗ್ಬೋದು, ಡ್ಯಾಮ್ ಆಗ್ಬೋದು, ಇಂಡಸ್ಟ್ರೀಸ್ ಆಗ್ಬೋದು, ಟೂರಿಸಮ್ ಆಗ್ಬೋದು, ಈ ರೀತಿ ಆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರಕ್ಕೆ ರಿಟರ್ನ್ಸ್ ಇದೆ. ಇವರು ರಿಟರ್ನ್ಸ್ ಬರೋ ಕಡೆ ಇನ್ವೆಸ್ಟೇ ಮಾಡಲ್ಲ. 100 ತೆಗೆದುಕೊಂಡೋಗಿ 70% 80% ಬರೀ ಪಾಪ್ಯುಲರ್ ಪ್ರೋಗ್ರಾಮ್ಗಳು ಇನ್ವೆಸ್ಟ್ ಮಾಡ್ಕೊಂಡೋಗಿ ಮತಾಧಾರದ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಂಡ್ರೆ ಅದು ಬಡ್ಜೆಟ್ ಅನ್ಸ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯ 12ನೇ ಬಡ್ಜೆಟನ್ನು ಮಾಡಿ ಈ ರಾಜ್ಯದಲ್ಲಿ ಯಾರೂ ಸಿಗದೇ ಇರತಕ್ಕಂಥ ಅವಕಾಶ, ಯಾವ ಪಾರ್ಟಿಗೂ ಸಿಗದೇ ಇರತಕ್ಕಂಥ ಅವಕಾಶ ಸಿದ್ದರಾಮಯ್ಯವ್ರಿಗೆ ಸಿಕ್ಕಿದೆ. 12 ಬಡ್ಜೆಟಲ್ಲಿ ನಾಳೆಗೆ 12ನೇ ಬಡ್ಜೆಟ್. 11 ಬಡ್ಜೆಟ್ನಲ್ಲಿ ಸಿದ್ದರಾಮಯ್ಯವ್ರು ಹೆಗ್ಗುರ್ತೇನು, ನಾನು ಬಡ್ಜೆಟ್ನಲ್ಲಿ ಇಂಥ ಟೂರಿಸಮ್, ಇಂಥ ಜಿಲ್ಲೆಯಲ್ಲಿ ಟೂರಿಸಮ್ ಇಂಪ್ರೂವ್ ಆಯಿತು, ನೀರಾವರಿ ಇಂಪ್ರೂವ್ ಆಯಿತು, ಇಷ್ಟು ನೀರಾವರಿ ಎಕರೆ ವಿಸ್ತೀರ್ಣ ಆಗಿದೆ, ಅಥವಾ ಯಾವುದೋ ಉದ್ಯೋಗ ಸೃಷ್ಟಿಯಾಗಿದೆ, ಹೈವೇಗಳನ್ನು ಮಾಡಿದ್ದೀನಿ, ಡ್ಯಾಮ್ಗಳನ್ನು ಮಾಡಿದ್ದೀನಿ, ಅದು ಸರ್ ಇಂಪಾರ್ಟೆಂಟು. ಇನ್ಫ್ರಾಸ್ಟ್ರಕ್ಚರ್ ಕಡೆ ಗಮನ ಕೊಡ್ದೇ ಕೇವಲ ಪಾಪ್ಯುಲರ್ ಸ್ಕೀಮ್ಗಳನ್ನು ಮಾಡಿಕೊಂಡು ನೀವು ಬಡ್ಜೆಟನ್ನು ಕೊಟ್ಟರೆ ಅದು ಬಡ್ಜೆಟ್ ಅನ್ಸ್ಕೊಳ್ಳೋದಲ್ಲ. ಎಲ್ಲ ಒಂದು ಕಡೆ ಏನಾಗ್ತದೆ, ಮದುವೆ ಮನೆಯಲ್ಲಿ ಸಾಲ ಮಾಡಿ ಹೋಳಿಗೆ ತಿಂದಂಗೆ ಆಗ್ತದೆ, ಅದು ಸರಿಯಿಲ್ಲ. ಅದು ಇಲ್ಲೇ ಸಿದ್ದರಾಮಯ್ಯವರು ಫೇಲ್ಯೂರ್ ಆಗ್ತಾ ಇರೋದೇನು ಅಂತ ಹೇಳಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಡೆ ಗಮನ ಕೊಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಕಡೆ ಗಮನ ಕೊಟ್ಟಾಗ ಸರ್ಕಾರಕ್ಕೂ ಆದಾಯ ಬರ್ತದೆ, ಅದು ಸ್ಕೀಮ್ಗಳು ಚೆನ್ನಾಗಿರ್ತದೆ, ಮತ್ತು ಅದು ಒಂದು ಹೆಸರು ಉಳ್ಕೊಳ್ತದೆ. ಸಿದ್ದರಾಮಯ್ಯ ಇದೇ 18 ಬಾರಿ ಬಡ್ಜೆಟ್ ಮಂಡಿಸಿರ್ತಕ್ಕಂಥ ನಮ್ಮ ವಾಜುಭಾಯಿ ರೂಢಭಾಯಿ ವಾಲಾ ಅವರು ಗುಜರಾತಲ್ಲಿ 18 ಬಾರಿ ಬಡ್ಜೆಟನ್ನು ಮಂಡಿಸಿದರೆ ಪ್ರತಿ ಪಂಚಾಯತಿನೂ ಸಹ ಸರ್ಕಾರ ದುಡ್ಡು ಕಾಯೋದೇ ಇಲ್ಲ ಸರ್. ಪಂಚಾಯತಿ ಒಳಗೆ ಆದಾಯ ಬರೋ ರೀತಿಯಲ್ಲಿ ಬಡ್ಜೆಟನ್ನು ಮಾಡೋರು ಅವತ್ತೇ ಮಾಡಿಕೊಟ್ಟಿದೆ. ಎಲ್ಲಿ ಯಾವ ಏರಿಯಾದಲ್ಲಿ ಟೂರಿಸಮ್ದು ಆದಾಯ ಬರುತ್ತೆ ಆ ಪಂಚಾಯತಿಗೆ ಹೋಗುತ್ತೆ, ಆ ಪಂಚಾಯತಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಅವರು ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ. ಇಲ್ಲಿ ಏನೂ ಇಲ್ಲ. ಆ ಥರ ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಿದ್ರೆ ರೈತರ ಸಾಲ ಮನ್ನಾ ಮಾಡಬೇಕು. ಆದರೆ ಯಾವ ವರ್ಗದ ರೈತರ ಸಾಲ? ಈಗ ನೀವು ಮಂಡ್ಯದಲ್ಲಿ, ನಾನು ಐ ಆಮ್ ಫ್ರಮ್ ಮಂಡ್ಯ ಸರ್, ಒಂದು ಕಡೆ ನೀರಾವರಿ ರೈತ ಇದ್ದಾನೆ, ನಾಗಮಂಗಲದ ಒಣಭೂಮಿ ರೈತನಿದೆ. ಒಣಭೂಮಿ ರೈತನಿಗೆ ಯಾವ ಲೆಕ್ಕದಲ್ಲಿ ₹1 ಆದಾಯ ಬರಲ್ಲ, ನೀರಾವರಿ ಲೆಕ್ಕದಲ್ಲಿ ಅವನಿಗೆ ಆದಾಯ ಬರಲ್ಲ, ಬೇರೆ ಬೇರೆ ಯಾವ ಲೆಕ್ಕದಲ್ಲಿ ಅವನು ದನ ಸಾಕೋನಿಗೆ, ಕುರಿ ಸಾಕೋ ರೈತನಿಗೆ ಒಂದೇ ₹1 ಸರ್ಕಾರದಿಂದ ಆದಾಯ ಬರಲ್ಲ ಸರ್. ಇನ್ನೊಂದು ಕಡೆ ಅನುಕೂಲ ಬರೋ ರೈತನಿಗೆ ಅನುಕೂಲ ಬರುತ್ತೆ, ಅವನಿಗೆ ಡಾಕ್ಯುಮೆಂಟ್ ಚೆನ್ನಾಗಿರ್ತದೆ, ಸಾಲ ತೆಗೆದುಕೊಳ್ತಾನೆ. ಒಂದು ಕಡೆ ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ಮನ್ನಾ ಆಗ್ತದೆ. ಏನೂ ಸಾಲ ಮಾಡದೆ ಒದ್ದಾಡಿಕೊಂಡು ಜೀವನ ಮಾಡ್ತಕ್ಕಂಥ ಒಣಭೂಮಿ ರೈತನಿಗೆ ಯಾವ ಸರ್ಕಾರಗಳು ಗಮನ ಕೊಡ್ತಾರೆ? ಆ ಥರದ ಕಡೆ ಗಮನ ಕೊಡು. ರೈತ ಅಂತ ಹೇಳಿದ್ರೆ ಈಗ ಆನೇಕಲ್ಲು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ ರೈತನಿಗೆ ಯಾವ ಲೆಕ್ಕದಲ್ಲಿ ಉಪಯೋಗ ಆಗ್ತಾ ಇಲ್ಲ ಸರ್. ಪಾಪ ಅವ್ರಿಗೆ ನೀರಾವರಿ ಇಲ್ಲ, ಅವ್ರಿಗೆ ಎಲ್ಲೂ ಡ್ಯಾಮ್ಗಳಿಲ್ಲ. ನೀವು ಆ ರೈತನ ಪರಿಸ್ಥಿತಿ ಏನಾಗಬೇಕು, ಹೆಂಗ್ ಬದಬೇಕು ಆ ರೈತನ ಪರಿಸ್ಥಿತಿ? ಯೂನಿಫಾರ್ಮ್ ಆಗಿ ನಾವು ಬಡ್ಜೆಟ್ ಅನ್ನ ಮಾಡಬೇಕು ಹೊರತು ಒನ್ ಸೆಕ್ಷನ್ ಆಫ್ ದಿ ಪೀಪಲ್ ಅಥವಾ ಎಲ್ಲ ಒಂದು ಕಡೆ ಬಡ್ಜೆಟ್ ಅನ್ನ ಮಾಡೋದು ಅದು ಸರಿ ಅನ್ಸೋದಿಲ್ಲ. ಹಕೀಮ್ ಅವರು, ಈ ಬಜೆಟ್ದ ವಿಷಯದಲ್ಲಿ ಸಿದ್ದರಾಮಯ್ಯ ಅವರು ಕಾಮಧೇನು ಆಗಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ. ಆದರೆ ಕಾಮಧೇನು ಆಗಲಿಕ್ಕೆ ಆಗೋದಿಲ್ಲ. ಇವರು ಬಹಳ ಮಿತಿವೇ ಇದ್ದಾರೆ. ಯಾರು ಸಿದ್ದರಾಮಯ್ಯವರು 10ರಿಂದ ನೋಡಿ ಅವ್ರು ನಗೋದೇ ಇಲ್ಲ. ರಾಜಶೇಖರ ಮೂರ್ತಿ ಯಾವ ಫೈನಾನ್ಸ್ ಮಿನಿಸ್ಟರ್ ಇದ್ದಾರೆ ಎಂದೂ ನಕ್ಕಿಲ್ಲ. ಯಾಕಂದರೆ ಅವರು ನಕ್ಕರೆ ಸೈನ್ ಮಾಡಬೇಕಾಗತ್ತೆ ಅನ್ನೋ ಒಂದು ಭಯ ಇರುತ್ತೆ. ಈಗ ಬಂತು 43 ತಾಲೂಕುಗಳು ಮತ್ತು ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಅನೌನ್ಸ್ ಮಾಡಿ 2 ಕೋಟಿ ರೂಪಾಯಿ ಇಟ್ಟರು. 2 ಕೋಟಿ ಏನೇನೇನೇನೂ ಸಾಲೋದಿಲ್ಲ ಯಾವುದೇ ಒಂದು ತಾಲೂಕಿಗೆ. ಬಿ ಪ್ರಕಾಶದ ವರದಿ ಪ್ರಕಾರ ಒಂದು ತಾಲೂಕಿಗೆ 17,50,00,000 ಬೇಕು. ಅದರಲ್ಲಿ 3 ಕೋಟಿ ರೂಪಾಯಿ ಸಿಬ್ಬಂದಿ ಸಂಬಳಕ್ಕೆ ಬೇಕು, 1,10,00,000 ಪೀಠೋಪಕರಣ ಸಂದರ್ಭದಲ್ಲಿ 2009 ರಿಪೋರ್ಟ್. ಇದು 2009 ರಿಪೋರ್ಟು. ಆಮೇಲೆ 5.5 ಕೋಟಿ ರೂಪಾಯಿ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕು ಮತ್ತು 8 ಕೋಟಿ ಸಿಬ್ಬಂದಿಯ ವಸತಿ ನಿರ್ಮಾಣಕ್ಕೆ ಬೇಕಾಗಿತ್ತು ಇದು ಮೊದಲೇ ವರ್ಷ. ಹೀಗಿದ್ದಾಗ 2 ಕೋಟಿ ಶಕ್ಯವೇ ಇಲ್ಲ. ಈಗ ಮತ್ತೊಂದು ಏನಿದೆ ಅಂತಂತಂದರೆ ಈಗಾಗಲೇ 177 ತಾಲೂಕುಗಳು ನಮ್ಮಲ್ಲಿದ್ದಾವೆ. ರಾಜಕೀಯ ದೃಷ್ಟಿಯಿಂದ ಈಗ 43 ತಾಲೂಕುಗಳು ಏನು ಅನೌನ್ಸ್ ಮಾಡಿದ್ರು ಅದರಲ್ಲಿ 36 ತಾಲೂಕುಗಳು ಉತ್ತರ ಕರ್ನಾಟಕದಲ್ಲೇ ಇದ್ದಾವೆ. ಉತ್ತರ ಕರ್ನಾಟಕದಲ್ಲಿ ಒಂದು ಥರದ ಹುಚ್ಚು ಉಮೇದು ಸೇರಿಬಿಟ್ಟಿದೆ. ಪ್ರತಿಯೊಂದು ನಮ್ಮೂರು
ತಾಲೂಕು ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಉದಾಹರಣೆಗೆ ವಿಜಯಪುರನೇ ನಾನು ತೊಗೊಳ್ತಿದ್ದೀನಿ. ವಿಜಯಪುರದ ಬಬಲೇಶ್ವರ, ತಿಕೋಟ, ನಿಡಗುಂದಿ, ದೇವರಿಪ್ಪರಿಗೆ ಇವು 4 ಸೇರಿಬಿಟ್ರೆ 20 ಕಿಲೋಮೀಟರ್ ಇಲ್ಲ ಅಂತರದಲ್ಲಿ. ಆದರೆ ರಾಜಕೀಯ ದೃಷ್ಟಿಯಿಂದ ಇವು 4 ಆಗಲೇಬೇಕು ಅಂತ ಹೇಳ್ತಾರೆ. ತಾಳಿಕೋಟೆ ಚಡ್ಚಣ ಆಗದಿದ್ದರೆ ನಾವು ಒಪ್ಕೊಳ್ತೀನಿ, ಇಲಕಲ್ಲು ಮತ್ತು ಗುಳೇದಗುಡ್ಡ ಆಗಿದ್ರೆ ನಾವು ಒಪ್ಕೊಳ್ತೀನಿ. ಆದರೆ ಇವು ಈ ರೀತಿಯಿಂದ ರಾಜಕೀಯವಾಗಿ ಪ್ರೇರಿತ ಆಗಿದಾವಲ್ಲ, ಈಗಾಗಲೇ ಬಹುತೇಕ ಎಲ್ಲ ಈ ತಾಲೂಕುಗಳಲ್ಲಿ ನಾಡ ಕಚೇರಿ ಮೂಲಕ, ಉಪ ತಹಸೀಲ್ದಾರ್ ಮೂಲಕ ಎಲ್ಲ ರೆಡಿ ಇದೆ, ಸಿಬ್ಬಂದಿ ಎಲ್ಲ ರೆಡಿ ಇದೆ. ಈ ಕಟ್ಟಡಗಳು ಮತ್ತು ಸಿಬ್ಬಂದಿಯ ವಾಸಸ್ಥಾನ ಏನು ಅಂತೀವಿ ಅದನ್ನು ಅವರು ನಿರ್ಮಾಣ ಮಾಡಬೇಕಾಗುತ್ತೆ. ಈಗ ನಮ್ಮ 70ರಿಂದ ಈಗ ನೋಡಿ, ಭಟ್ ಪ್ರಕಾಶ್ ರಾವ್ ವರದಿ ಬಂತು, 75ರಲ್ಲಿ ವಾಸುದೇವರಾವ್ ಕಮಿಟಿ, 85ರಲ್ಲಿ ಹುಂಡೇಕಾರ್ ಕಮಿಟಿ, ಗದ್ದಿಗೌಡರ ಕಮಿಟಿ, ಇವೆಲ್ಲ ಕಮಿಟಿಗಳು ಬಂದು ಇವೆಲ್ಲವೂ ಕಮಿಟಿ ಒಂದು ತಾಲೂಕು ಹೇಳಿದ್ದು ಮತ್ತೊಂದು ತಾಲೂಕು ಹೇಳಲೇ ಇಲ್ಲ. ಯಾಕಂದರೆ ಅಂದಿನ ಮುಖ್ಯಮಂತ್ರಿಗಳ ಮನಸ್ಸು ಪ್ರಕಾರ ವರದಿಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದು ರಾಜಕೀಯ ವರದಿ ಅಂತ ಅನ್ನುವ ಕಾರಣಕ್ಕಾಗಿಯೇ ಇದು ಇಷ್ಟು ದಿನ ಹಿಂದುಳಿತು. ಮುಖ್ಯಮಂತ್ರಿ ಪಟೇಲ್ರಿದ್ದಾಗ ಇದೇ DCM ಸಿದ್ದರಾಮಯ್ಯವರಿದ್ದರು. 7 ಜಿಲ್ಲೆಗಳನ್ನು ಬಹಳ ಒತ್ತಡದಿಂದ ಇದೇ ಸಿದ್ದರಾಮಯ್ಯವ್ರನ್ನ ಮಾಡಬೇಕಾಗಿತ್ತು. ಆದರೆ ಆ ಒಂದು ಉತ್ಸಾಹ ಈ 30-35 ತಾಲೂಕುಗಳು ಮಾಡಲಿಕ್ಕೆ ಇವ್ರು ಯಾಕೆ ತೋರಿಸ್ತಾ ಇಲ್ಲ? ಈಗ 4 ವರ್ಷಗಳ ಕಾಲ ಇವ್ರ ಕಾಲದಲ್ಲೇ ಅಭಿವೃದ್ಧಿ ಪಡಿಸಬೇಕಾಗಿತ್ತು. ಇವರು ಚುನಾವಣೆ ಹಿಂದಲ್ ದಿನ 5 ಕೋಟಿನೋ 10 ಕೋಟಿ ಇಟ್ಟು ಮತ್ತೆ ತಾಲೂಕುಗಳನ್ನು ಅನಾಥರಾಗಿ ಮಾಡುವಂಥ ಎಲ್ಲ ಸಂಭವ ಇದೆ. ಹೀಗಾಗಿ ನನಗೆ ಮುಖ್ಯಮಂತ್ರಿಗಳಿಂದ ಆಶೆ ಏನು ಅಂತಂತಂದರೆ, ಗೆಳೆಯರು ಹೇಳಿದಾಗೆ ಅವರು ಸಿದ್ದರಾಮಯ್ಯ ಕಾಲದಲ್ಲಿ ಇಷ್ಟು ನಿರ್ಮಾಣ ಆಯಿತು, ನಾವು ಈಗಲೂ ಪಟೇಲ್ರಿಗೆ ನೆನಪು ಮಾಡ್ಕೊಳ್ತೀವಿ. KH ಪಾಟೀಲ್ರು ಎಷ್ಟೋ ಸಲ ಮಂತ್ರಿಗಳಾದರೂ ಕೂಡ ಅವ್ರ ಊರು ಗದಗನ್ನು ಜಿಲ್ಲೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಪಟೇಲ್ರು ಎಲ್ಲ ಮಾಡಿಬಿಟ್ರು. ಹಾಗಾಗಿ ಸಿದ್ದರಾಮಯ್ಯವರು ಒಂದು ಒತ್ತಾಸೆಯ ಮೂಲಕ ಅವರು 35ರಿಂದ ಹಿಡಿದು 40 ಎಷ್ಟಾಗ್ತವೆ ಆ ತಾಲೂಕುಗಳನ್ನು ಮಾಡಿದರೆ ಅವ್ರ ಹೆಸರು ಶಾಶ್ವತ. ಎಸ್, ಓಕೆ, ಚರ್ಚೆ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಯೋಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಪ್ರೊಫೆಸರ್ ಕಿಶೋರ್, ತಾವು ಯಾವ ಮಾಡ್ತೀವಿ, ಈಗ ಹೊಸ ತಾಲೂಕುಗಳ ರಚನೆ ಅನ್ನುವಂಥದ್ದು ಇದು ನಮಗೆ ಸುಮ್ಮನೆ ಅನ್ನೆಸೆಸರಿಯಾಗಿ ನಮ್ಮ ಮೇಲೆ ಬರತಕ್ಕಂಥ ಹೊರೆ ಅನ್ನುವಂಥ ದೃಷ್ಟಿಯಿಂದಲೇ ಸರ್ಕಾರ 2013 ಕೂಡ ಇದರ ಮುಂದೂಡ್ತಾನೆ ಬಂದಿರತಕ್ಕಂಥದ್ದು. ಡಿಸೆಂಟ್ರಲೈಸ್ ಮಾಡೋದು ಒಳ್ಳೇದು, ಅದರಲ್ಲೇನು ಅದು ಬೈ ಥಿಯರಿ ಆಲ್ಸೋ ಪ್ರಾಕ್ಟಿಕಲಿ ಕರೆಕ್ಟ್. ಅದು ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ಕಚೇರಿಗೆ ಹೋಗ್ಬೇಕು ಅಂದರೆ, ನಾವು ತಾಲೂಕು ಕಚೇರಿಗೆ ಹೋಗಬೇಕು ಅಂದರೆ ಎಷ್ಟು ಸಮಯ ವ್ಯರ್ಥ ಆಗುತ್ತೆ ಒಬ್ಬ ವ್ಯಕ್ತಿಗೆ. ಅಲ್ಲಿಗೆ ಹೋಗ್ಬೇಕು, ಅವನು ಅಲ್ಲವ್ರು ಸಿಕ್ಕಲ್ಲ, ಇನ್ನೊಂದ್ಸರಿ ಓಡಾಡಬೇಕು. ಅದಕ್ಕಾಗಿ ತಾಲೂಕುಗಳನ್ನು ವಿಕೇಂದ್ರೀಕರಣ ಮಾಡಿ ತಾಲೂಕಿಗೆ ಪವರ್ಸ್ ಕೊಡಬೇಕು ಅಂತೇಳಿ ನಾವು ಪಂಚಾಯತ್ ಇದರಲ್ಲೂ ಇದೆ, ಅದು ಸಿಸ್ಟಮಲ್ಲಿದೆ. ಈಗ ಆವರೇಜ್ ನೀವು ಗಮನಿಸಿದ್ರೆ ನ್ಯಾಷನಲ್ ಆವರೇಜು 603 ಕಿಲೋಮೀಟರ್ಗೆ ಒಂದು ತಾಲೂಕಿದ್ರೆ, ನಮ್ಮ ಸ್ಟೇಟ್ ಆವರೇಜು 1090 ಕಿಲೋಮೀಟರ್ಗೆ ಒಂದು ತಾಲೂಕಿದೆ ಅನ್ನೋದನ್ನ ಅಂಕಿಅಂಶ ಹೇಳುತ್ತೆ. ಹಿಂಗಿರುವಾಗ ಈಗ ತೆಲಂಗಾಣ ಒಂದು ಉದಾಹರಣೆ, ಮೊನ್ನೆ ತಾನೇ ರಾಜ್ಯ ತೆಲಂಗಾಣ, ದಿ ವೇ ಇನ್ ವಿಚ್ ಇಟ್ ಇಸ್ ಡೆವಲಪಿಂಗ್, ಅದು ಯಾವ ರೀತಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅವರು ಅದನ್ನು ಒಂದು ಉದಾಹರಣೆಗೆ ತಗೋಬಹುದು ನಾವು. ಅಷ್ಟು ಅದ್ಭುತವಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಪ್ರತಿ ತಾಲೂಕಿಗೂ ಎಷ್ಟು ಅನುದಾನ ಕೊಡಬೇಕು, ಅಲ್ಲಿ ಏನೇನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅದನ್ನು. ಈಗ ಅಶ್ವಥ್ ನಾರಾಯಣ್ ಹೇಳ್ತಿದ್ದಂಗೆ ಒಂದು ಔಟ್ಕಮ್ ಏನಿದೆ, ಔಟ್ಕಮ್ಸ್ ಏನು, ಈಗ ಮಾಡೋದು ಸರಿ, ಮಾಡೋದು ಕರೆಕ್ಟು, ತಾಲೂಕು ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ ಇವರು ಅನ್ನೋದಂಥದ್ದು ನಂಬೋದು ನಾವು. 43 ಮಾಡದೆ ಹೋಗ್ಬೋದು, 25-30 ಮಾಡ್ತಾರೆ. ಆದರೆ ಅದಕ್ಕೆ ಎಷ್ಟು ಅಲೋಕೇಟ್ ಮಾಡ್ತಾರೆ, ಔಟ್ಕಮ್ ಏನು. ಅಗೇನ್ 6 ತಿಂಗಳಲ್ಲಿ ನಾನು ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ, ಇಷ್ಟು ರೆವೆನ್ಯೂನ ನೀವು ತರಬೇಕು ಅನ್ನೋದು ಫಿಕ್ಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕೆಂದ್ರೆ ಇದೇನಾಗಿದೆ, ಡಿಸೆಂಟ್ರಲೈಸ್ ಮಾಡಿದ ತಕ್ಷಣ ಒಬ್ಬ ತಹಶೀಲ್ದಾರ್ ಅಲ್ಲಿ ನೀವು ಅಪಾಯಿಂಟ್ ಮಾಡಿ, ಆ ತಹಶೀಲ್ದಾರ್ಗೆ ಪವರ್ಸ್ ಕೊಡಿ, ಮತ್ತೆ ಅವ್ನಿಗೆ ಕರೆಕ್ಟಾಗಿ ಏನೇನು ಪ್ರಾಬ್ಲಮ್ಸ್ ಇದೆ, ರೈತರದ್ದು ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲವನ್ನ ಅವ್ನು ಕೇಟರ್ ಮಾಡಬೇಕು. ಈಗ ಎಷ್ಟೋ ಪಾಣಿಗೆ ಜನ ಓಡಾಡೋದು ಇವೆಲ್ಲ ಸಮಸ್ಯೆಗಳಿದೆ. ಮತ್ತೆ ಇನ್ಕಮ್, ಒಂದು ಸಣ್ಣ ಇನ್ಕಮ್ ಸರ್ಟಿಫಿಕೇಟ್ಗೆ, ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಒದ್ದಾಡೋ ಸ್ಥಿತಿಗಳು ನೋಡ್ಬಿಟ್ರೆ ನೀವು ಒಬ್ಬ ತಹಶೀಲ್ದಾರ್ಗೆ ಇವೆಲ್ಲವನ್ನ ಫಿಕ್ಸ್ ಮಾಡಿ. ಯಾಕೆಂದ್ರೆ ಅವ್ನು ಪ್ರತಿ ಸರಿನೂ ಒಂದು ಸುಮಾರು 50-60 ಕಿಲೋಮೀಟರ್ ಓಡಾಡೋದನ್ನು ತಪ್ಪಿಸೋದ್ರಿಂದ ನೀವು ಜನಕ್ಕೂ ಖುಷಿ ಆಗುತ್ತೆ. ಆದರೆ ಅಗೇನ್ ಔಟ್ಕಮ್ನ ನೀವು ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. 6 ಮಂತ್ಸ್ ಅಲ್ಲಿ ನಾನು ಈ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ದಿಸ್ ತಾಲೂಕ್ ನಾನು ಕೊಡ್ತೀನಿ ಘೋಷಣೆ ಮಾಡಿ 6 ಮಂತ್ ತನಕ ಇದು ಇನ್ನೂ ಕೂಡ ಅಲ್ಲಿ ಕಾರ್ಯರೂಪಕ್ಕೆ ಬಂದಿರೋದಿಲ್ಲ. ಹೊಸ ತಾಲೂಕು ರಚನೆ ಏಪ್ರಿಲ್ 1ಕ್ಕೆ ಯಾವುದು ಆಗೋದಿಲ್ಲ. ಅಲ್ಲ, ಅದಕ್ಕೆ ನಾನು ಹೇಳೋದು ಲೇಖ ಅನುದಾನ ತಗೊಂಡು ಜುಲೈ ತನಕ ತಗೊಂತೀರಿ, ಅದಾದ ನಂತರ ಆಗಸ್ಟ್ ಸೆಪ್ಟೆಂಬರ್ ಹೊಸ ತಾಲೂಕು ರಚನೆ ಆಗುತ್ತೆ. ಇಲ್ಲ, ಅದನ್ನ ಇವಾಗ ಮಾಡ್ಬೇಕು, ನನಗೆ ಇವ್ರ ಹತ್ರ ಟೈಮ್ ಇಲ್ಲ. ಈಗ ಇಷ್ಟು ದಿನ ಏನಾದ್ರೂ ಮಾಡಿದ್ದಿರ್ಬೋದು, ಈಗ ಅವ್ರ ಹತ್ರ ಟೈಮ್ ಇರೋದಿನ 14 ತಿಂಗಳು ಟೈಮ್ ಇದೆ. 14 ತಿಂಗಳು ಟೈಮ್ ಇರೋದ್ರಿಂದ ಮತ್ತೆ ನಾವು ಅವ್ರನ್ನ ಈಗ ಅಕ್ಯೂಸ್ ಮಾಡ್ತಾ ಇದ್ವಿ, ಜಗದೀಶ್ ಶೆಟ್ಟರ್ನ ಹೋಗುವಾಗ ಪೊಲಿಟಿಕಲಿ ಸ್ಟಂಟ್ ಇದು 2 ಕೋಟಿ ಕೊಟ್ಟರು ಅಂತ ನಾವು ಬೈದಿದ್ವಿ. ಇಲ್ಲೇ ಕೂತು ಇದೇ ಸ್ಟುಡಿಯೋ ಇಂದ ಅವ್ರನ್ನ ಅವತ್ತು ಹೇಳಿದ್ವಿ ನಾವು. ಈಗೇನು ಸಿದ್ದರಾಮಯ್ಯ ಅವರು ನಾಳೆ ನಾವು ಅದೇ ಹೇಳ್ತೀವಿ, ಇದು ಒಂದು ಪೊಲಿಟಿಕಲ್ ಸ್ಟಂಟ್ ಅಂತ. ಪೊಲಿಟಿಕಲ್ ಸ್ಟಂಟ್ ಆಗಬಾರ್ದು ಅಂದ್ರೆ ಕೊಡಬೇಕು ದುಡ್ಡು ಕರೆಕ್ಟಾಗಿ. ಒಂದು 20 ಕೋಟಿನಾದ್ರೂ ಕೊಟ್ಟರೆ ಆ 20 ಕೋಟಿನ ಕೊಟ್ಬಿಟ್ಟು 6 ತಿಂಗಳಲ್ಲಿ ನಾನು ಇಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ, ಇಷ್ಟು ವ್ಯವಸ್ಥೆ ಕೊಡ್ತೀನಿ, ಇಷ್ಟು ಇದರಿಂದ ಔಟ್ಕಮ್ ಒಂದು ತಾಲೂಕು ಆಗೋದ್ರಿಂದ ಇಷ್ಟಿಷ್ಟೆಲ್ಲ ವ್ಯವಸ್ಥೆ ನಾನು ಮಾಡ್ಕೊಡ್ತಾ ಇದೀನಿ ಅಂತ ಹೇಳುವ ಎದೆಗಾರಿಕೆ ಇದ್ರೆ ಮಾತ್ರ ಇದನ್ನು ಸ್ವಾಗತಿಸಬೇಕು, ಅಂದ್ರೆ ಮಾಡಬಾರ್ದು. ಐವನ್ ಡಿಸೋಜ ಅವರೇ, ತಾವೇನು ಹೇಳ್ತೀರಿ ಆ ರೀತಿಯಾದಂತ? ಯಾಕಂದ್ರೆ ನಿಮ್ಗೆಲ್ರಿಗೂ ಕೂಡ ತಾಲೂಕುಗಳ ಬೇಡಿಕೆ ಇದೆ, ಅಲ್ಲಿರ್ತಕ್ಕಂಥ ವಿಧಾನ ಪರಿಷತ್ ವಿಧಾನಸಭೆ ಸದಸ್ಯರಿಗೆಲ್ಲರಿಗೂ ಕೂಡ ತಾಲೂಕುಗಳ ಬೇಡಿಕೆ ಇದಾವೆ. ಆದ್ರೆ ಬೇಡಿಕೆ ಈಡೇರಿಸದಷ್ಟೇ ಜವಾಬ್ದಾರಿ ಆಗತ್ತಾ ಅಂತ? ಹರಿಪ್ರಸಾದ್, ಈಗ ಇವತ್ತು ತಾಲೂಕುಗಳ ರಚನೆ ಆಗಬೇಕು ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ
ಗ್ರಾಮ ಪಂಚಾಯತ್ಗಳಲ್ಲಿ ಕೂಡ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಗ್ರಾಮ ಪಂಚಾಯತ್ಗಳಿದ್ದಾವೆ ಅದನ್ನು ಬೈಫರ್ಕೇಟ್ ಮಾಡಿ ಹೊಸ ಗ್ರಾಮ ಪಂಚಾಯತ್ಗಳನ್ನ ರಚನೆ ಮಾಡತಕ್ಕಂಥ ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದ್ದೇವೆ. ಈ 4 ವರ್ಷಗಳಲ್ಲಿ ಮಾಡಿ ಕಟ್ಟಡಗಳನ್ನ ರಚನೆ ಮಾಡಿ ಅದರ ಅಸ್ತಿತ್ವಕ್ಕೆ ತಂದು ಜಾರಿ ಮಾಡಿದ್ದೇವೆ. ನಾವು ವಿಕೇಂದ್ರೀಕರಣದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ರಚನೆ ಆಗಬೇಕು, ಅಗತ್ಯ ಇದ್ದಲ್ಲಿ ಆಗ್ಬೇಕು. ಅದರ ಕೊಟ್ಟಿದ್ದೇವೆ. ಯಾರು ಹೇಳಿದ್ದು? ಅದು ನಿಮ್ಮ ಅಶ್ವಥ್ ನಾರಾಯಣ ಅವರು ಹೇಳ್ಬೋದು. ಅವರ ಬಗ್ಗೆ ನನಗೆ ಗೌರವ ಇದೆ. ಅವರು ಇರುವಾಗ ಏನ್ ಮಾಡಿದ್ರು? 5 ವರ್ಷಗಳಲ್ಲಿ ಒಂದೇ ಒಂದು ಪಂಚಾಯತ್ಗಳು ಮಾಡಿಲ್ಲ. 4 ಪಂಚಾಯತ್ಗಳು ಕಡೆಯ ಮೇಲೆ ಲಾಸ್ಟ್ ಮಾರಿ ಜನರ ಮೇಲೆ ಆಸೆಯನ್ನು ಹುಟ್ಟಿಸಿಕೊಂಡು ಹೋದ್ರು. ಅವ್ರಿಗೇನೋ ಈಗ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ಎಲ್ಲೋ ಚೆನ್ನಾಗಿ ಆಗ್ಬೇಕು, ಅದರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು ರೈತರಿಗೆ ಸಾಲ ಮನ್ನಾ ಮಾಡಬೇಕು, ಕೃಷಿಕರಿಗೆ ಆದ್ಯತೆ ಕೊಡಬೇಕು, ನೀರಾವರಿ ಯೋಜನೆ ಬಗ್ಗೆ ನೋಡಬೇಕು, ವಿದ್ಯುತ್ ಶಕ್ತಿ ಇವತ್ತು ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಸಪ್ಲೈ ಮಾಡುವಂತ ಗುಣಮಟ್ಟ ಹೆಚ್ಚಿದೆ, ಅದನ್ನು ನೋಡಬೇಕು. ನೀರಾವರಿ ಯೋಜನೆ ಆಗಂತ ಎತ್ತಿನ ಹೊಳೆ ಇರಬಹುದು, ಮೇಲ್ದಂಡೆ ಯೋಜನೆ ಇರಬಹುದು, ಆಳಮಟ್ಟಿ ಯೋಜನೆ ಇರಬಹುದು, ಅನೇಕ ಯೋಜನೆಗಳು ಇವತ್ತು ಜಾರಿಗೆ ತರಬೇಕು. ಸರ್ಕಾರದ ಮುಂದೆ ಇವತ್ತು ಅನೇಕ ಸವಾಲುಗಳು ಇದ್ದಾಗ ಈ ಎಲ್ಲಾ ಸವಾಲುಗಳನ್ನ ಎದುರಿಸಿ ಜನರನ್ನ ಇವತ್ತು ಸಮಾಧಾನ ಮಾಡತಕ್ಕಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ ಡಿಮಾನಿಟೈಸೇಷನ್ ಇಂದ ಏನಾಗ್ಲಿಲ್ಲ, ನಮ್ಗೆ ಎಷ್ಟು ಇವತ್ತು ರಿಜಿಸ್ಟ್ರೇಷನ್ಗಳು ಆಗ್ತಾ ಇಲ್ಲ, ಗೂಗಲ್ ರಿಜಿಸ್ಟ್ರೇಷನ್ಗಳ ಮುಖಾಂತರ ಬರಬೇಕಾದ ದುಡ್ಡು ಬರ್ತಾ ಇಲ್ಲ, ಅಥವಾ ಬೇರೆ ಅಬಕಾರಿಯಿಂದ ಬರ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು 30 to 40% ಇನ್ಕಮ್ ಸಹ ಸರ್ಕಾರಕ್ಕೆ ಕಡಿಮೆ ಆಗಿದೆ ಅಂತೇಳಿ ಕೂಡ ನಾವು ಒಪ್ಪಿಕೊಳ್ಳಬೇಕಾದ ವಿಚಾರ. ಈ ಎಲ್ಲವೂ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಬಹಳ ಚೆನ್ನಾಗಿ ಇವತ್ತು ಬಹುಶಃ 12ನೇ ಬಜೆಟ್ ಮಂಡನೆ ಮಾಡತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಒಟ್ಟಾರೆ ಬೆಳವಣಿಗೆಗಳನ್ನ ಪರಿಗಣಿಸಿ ಒಂದು ಉತ್ತಮ ಬಜೆಟ್ ಅನ್ನ ಕೊಡ್ತಾರೆ ಅಂತ ಹೇಳುವಂತದ್ದು ನನ್ನ ಭರವಸೆ. ಈಗ ಅಶ್ವಥ್ ನಾರಾಯಣ ಅವರೇ, ನಿಮ್ಗೂ ಕೂಡ ಒಂದು ಈಗ ಈ ಸಾಲ ಮನ್ನಾವನ್ನ ಒಂದು ವೇಳೆ ಅವರು ಮಾಡಿದ್ರೆ, ನೀವು ವಿಧಾನಸಭೆಯೊಳಗೆ ಕೂಡ ಈ ಮಾತನ್ನ ಜಗದೀಶ್ ಶೆಟ್ಟರ್ ಅವರ ಕಡೆಯಿಂದ ಬಂದಿತ್ತು, ಇಲ್ಲ ನೀವು ಸಾಲ ಮನ್ನಾವನ್ನ ಅರ್ಧ ಮಾಡಿದ್ರೆ ನಾವು ಉಳಿದನ್ನ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತೀವಿ ಅನ್ನೋದು, ಆ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತಾ? ಇಲ್ಲ ಸರ್, ಒಂದು ಇದರಲ್ಲಿ ಹಕ್ಕಿಮೂರ ಓಲೆ ಕ್ಲಿಯರ್ ಆಗಿಳು. ಇದರಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲ 35,000 ಕೊಟ್ಟಿದೆ, ಕೋಆಪರೇಟಿವ್ ಬ್ಯಾಂಕ್ಗಳ ಸಾಲ ಇದೆ, ಬೇರೆ ಬೇರೆ ಖಾಸಗಿಯಾಗಿ ಪಡೆದಿರ್ತಕ್ಕಂಥ ರೈತರ ಸಾಲ ಇದೆ. ಇವೆಲ್ಲವೂ ಒಟ್ಟಾರೆ 14.5 ಲಕ್ಷ ರೈತರು ಈ ವ್ಯಾಪ್ತಿಗೆ ಸಾಲ ಮನ್ನಾ ವ್ಯಾಪ್ತಿಗೆ ಬರ್ತಾರೆ. ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಮನಸ್ಸು ಮಾಡಬೇಕು. ಕೇಂದ್ರ ಸರ್ಕಾರಕ್ಕೆ ಒಂದು ರಾಜ್ಯ ಅಲ್ಲ, 30 ರಾಜ್ಯ ಇದೆ. ಆಮೇಲೆ ಕೆಲವು ರೈತರ ಹೆಸರಲ್ಲಿ ಸಕ್ಕರೆ ಕಂಪನಿಗಳು ಮಾಡಿರ್ತಕ್ಕಂಥ ಸಾಲ ಇದೆ. ಈ ಸಾಲದಲ್ಲಿ ನಾವು ಕೇವಲ ರೈತ ಬೆಳೆ ಮೇಲೆ ತೆಗೆದಿರ್ತಕ್ಕಂಥ ಸಾಲನ ಅಥವಾ ರೈತ ಬೇರೆ ಬೇರೆ ಡಾಕ್ಯುಮೆಂಟನ್ನು ಇಟ್ಟು ತೆಗೆದಿರ್ತಕ್ಕಂಥ ಸಾಲನ, ವ್ಯಾವಹಾರಿಕವಾಗಿ ಮಾಡಿರ್ತಕ್ಕಂಥ ಸಾಲ, ಇವೆಲ್ಲವೂ ಸಹ ರಾಜ್ಯ ಸರ್ಕಾರ ಕೇಸ್ ಟು ಕೇಸು ಪ್ರತಿಯೊಂದನ್ನು ಜಿಲ್ಲಾವಾರದನ್ನ ಮಾಹಿತಿ ಮಾಡಿ ಇಟ್ಕೋಬೇಕು. ಮಾಹಿತಿ ಮಾಡಿ ಇಟ್ಕೊಂಡ ಆಮೇಲೆ ರಾಜ್ಯ ಸರ್ಕಾರ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ ಮಾಡಿ, ಅಡಿಷನಲ್ ಆಗಿ ಕೇಂದ್ರ ಸರ್ಕಾರನ ಯಾವ ರೀತಿ ಅಪ್ರೋಚ್ ಮಾಡಬೇಕು. ಏನು ಮಾಡ್ದೇ ಇವ್ರು ಮಾಡೋಕ್ಕಾಗ್ದೇ ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಲಿ ನಾನು ಮಾಡ್ತೀನಿ ಅಂತ ಹೇಳುವಂಥದ್ದು ಇದೆಯಲ್ಲ, ಕೇಂದ್ರ ಸರ್ಕಾರಕ್ಕೆ ಒಂದು ರಾಜ್ಯ ಅಲ್ಲ 30 ರಾಜ್ಯ ಇದೆ. ಸಿದ್ದರಾಮಯ್ಯನವರೇ ಆ ಸ್ಥಾನದಲ್ಲಿದ್ದರೂ ಅವ್ರು ಒಪ್ಕೊಳ್ತಿಲ್ಲ. ಹಾಗೆ ಇದುವರೆಗೂ ನನಗೆ ತಿಳಿದಂಗೆ ಕಳೆದ ಒಂದು 56-60 ವರ್ಷದ ರಾಜಕಾರಣದಲ್ಲಿ ಬರ ಬಂದಿದೆ, ಹೋಗಿದೆ, ಎಲ್ಲವೂ ಆಗಿದೆ, ರೈತ ಸಂಕಷ್ಟದ ಸಿಕ್ಕಿದ್ರೆ ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯದ ರೈತರ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ಅಥವಾ ಸಾಲ ಮನ್ನಾ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ನಿದರ್ಶನ ನನಗೆ ತಿಳಿದಂಗಿಲ್ಲ ಕಳೆದ 50-60 ವರ್ಷದ ಇತಿಹಾಸದಲ್ಲಿ. ನಿಮಗೇನಾದ್ರು ಮಾಹಿತಿ ಇದೆಯೇನೋ ಗೊತ್ತು. ಈ ಥರ ಇರಬೇಕಾದ್ರೆ ಈ ಹೊಸ ಪದ್ಧತಿನಲ್ಲಿ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿ 50% ಅಂತ ಹೇಳಿದ್ರೆ ಇದುವರೆಗೂ ಆ ಪದ್ಧತಿ ಇಲ್ಲ. ಅದು ಆ ಥರದ್ದೇನೋ ಇದ್ರೆ ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ಅಪ್ರೋಚ್ ಮಾಡಿದ್ರೆ ಖಂಡಿತ ನಾವು ಸಹ ಈ ನಮ್ಮ ರಾಜ್ಯದ ರೈತನ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಏನು ಒತ್ತಡ ಹಾಕಬೇಕು ಅದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಆ ನಿಟ್ಟಿನಲ್ಲಿ ಎಷ್ಟು ಯಶಸ್ವಿ ಆಗಬೇಕು ಅದು ಆ ನಿಟ್ಟಿನಲ್ಲಿ ಕ್ವಿಕ್ ಆಗಿ ಶಾರ್ಟ್ ಆಗಿ. ಹರಿಪ್ರಸಾದ್, ಈಗ UPA ಸರ್ಕಾರ ಇವಾಗ 75,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದೆ. ಇವತ್ತು ವಿಧಾನಸಭೆಯಲ್ಲಿ ಇವರು ಏನ್ ಹೇಳಿದ್ದಾರೆ, ನೀವು ರಾಜ್ಯ ಸರ್ಕಾರದ 50% ಕೊಡಿ, ನಾವು ಮತ್ತೆ ಸರ್ಕಾರದ ಮೇಲೆ ಒತ್ತಡ ಹಾಕ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ. ಮುಂಬೈಯಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ರೈತರು ಇವತ್ತು ಆತ್ಮಹತ್ಯೆ ಮಾಡಿದ್ದಾರೆ, ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿದ್ದಾರೆ. ಏನು ಕಾರಣ? ಅವರಿಗೆ ಸಾಲವನ್ನು ಮತ್ತು ಬಡ್ಡಿಯನ್ನ ತೀರಿಸಲಿಕ್ಕೆ ಆಗುದಿಲ್ಲ ಅಂತೇಳಿ. ನೀವು ರೈತರು ಸತ್ತಾಗ ಟೀಕೆ ಮಾಡ್ತೀರಿ, ಇವತ್ತು ನೀವು ಒತ್ತಾಯ ಮಾಡಿ ನಾವು ರೈತಪರ ಸರ್ಕಾರ ಅಂತೇಳಿ ಯಡಿಯೂರಪ್ಪನವರು ಹೇಳ್ತಾರಲ್ಲ, ಒಂದು ಒತ್ತಾಯ ಮಾಡಿ 50% ಕೊಡಿಸುವ ಕೆಲಸವನ್ನ
ಅಶ್ವತ್ಥ ನಾರಾಯಣ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮಾಡಿ ಅಂತ ಹೇಳೋದು ನನ್ನ ಒತ್ತಡ. ಎಸ್ ಹಕ್ಕಿಮರ್, ಈ ರಾಜಕೀಯ ಅಸ್ತ್ರ ಪ್ರಯೋಗ ಆಗುತ್ತೆ ಅನ್ಸುತ್ತೆ? ಅಲ್ಲ, ನನ್ನ ರಾಜಕೀಯ ಅಸ್ತ್ರ ಪ್ರಯೋಗದ ಜೊತೆಗೆ ಇವರು ಹೇಗೆ ಅಂಕಿಅಂಶಗಳನ್ನು ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಅಶ್ವತ್ಥ ನಾರಾಯಣವರು ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿಲ್ಲ ಅನಿಸುತ್ತೆ. ಈ 1/2/2017ಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಆರ್ಥಿಕ ಇಲಾಖೆನೇ ಒಂದು ಪತ್ರ ಬರೀತಾ ಇದೆ. ಅದರ ಆರ್ಥಿಕ ಇಲಾಖೆಯಲ್ಲಿ ಪತ್ರ ಬರೆದ ಹಿನ್ನೆಲೆಯಲ್ಲಿ 65,077 ಕೋಟಿ ರೂಪಾಯಿ ಇವತ್ತಿನ ತನಕ ವಸೂಲಿ ಆಗಿಲ್ಲ. 1,63,418 ಕೋಟಿ ರೂಪಾಯಿ ಒಟ್ಟು ಬಜೆಟ್ಟು. ಅದರಲ್ಲಿ ಖರ್ಚಾಗಿದ್ದು 98,340 ಕೋಟಿ ಮಾತ್ರ. ಇದು ಆಫೀಷಿಯಲ್ ಅವ್ರ ಪತ್ರ ಹೇಳಿದ್ದಾರೆ. ಆಯಿತು, ಇದನ್ನು ಇನ್ನೂ ನಮಗೆ ಟಾರ್ಗೆಟ್ ಮಾಡಲಿಕ್ಕೆ ಮಾರ್ಚ್ ತನಕ ಇದೇ ಟೈಮು, ಇನ್ನೊಂದು ತಿಂಗಳಿದೆ ಅಂತ ನಾವು ಹೇಳಿದ್ರು ಕೂಡ 13-14ರಲ್ಲಿ ಇವರು 26,000 ಕೋಟಿ ರೂಪಾಯಿ ಡೆಫಿಸಿಟ್ ಆಯಿತು. ಅಂದರೆ ಅನೌನ್ಸ್ ಮಾಡಿದ್ದಕ್ಕಿಂತಲೂ 26,000 ಕೋಟಿ ರೂಪಾಯಿ ಇವ್ರಿಗೆ ದುಡ್ಡೇ ಬರಲಿಲ್ಲ, ಇವ್ರಿಗೆ ಕೆಲಸನೇ ಮಾಡಲಿಲ್ಲ. ಆಮೇಲಿಂದ 14-15ರಲ್ಲಿ 29,000 ಕೋಟಿ ರೂಪಾಯಿ ಆಯಿತು. ಈ ಹೋದ ವರ್ಷ 23,000 ಕೋಟಿ ಆಯಿತು. ಈಗ ನೋಡಿ, ಈಗ ದುಡ್ಡು ಬಂದಿದೆ, ಮಕ್ಕಳಿಗೆ ಎಕ್ಸಾಮ್ ಇದೆ, ಈಗ ಅವರಿಗೆ ಪ್ರವಾಸ ಭಾಗ್ಯಕ್ಕೆ ಹೋಗಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ತಾವು ಇತ್ತೀಚೆಗೆ ನೋಡ್ತಾ ಇದ್ದೀರಿ. ಅವರು ಸ್ಕೀಮ್ ಎಲ್ಲ ಮಾರ್ಚಿಗೆ ನೀವು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋಗಿಬಿಟ್ರೆ ಹಾಗಾದ್ರೆ ಫಲಾನುಭವಿಗಳಿಗೆ ಎಲ್ಲಿಗೆ ಹೋಗಬೇಕು? ಈ ರೀತಿಯಿಂದ ಆಗಬಾರ್ದು. ಎಸ್ ಪ್ರೊಫೆಸರ್ ಕೇಶವ್, ಈ ಸಾಲ ಮನ್ನಾದ ರಾಜಕೀಯ ಅಸ್ತ್ರ ಯಶಸ್ಸಾಗುತ್ತೆ ಅನ್ಸುತ್ತೆ? ಅಲ್ಲ, ಖಂಡಿತ ಮಾಡ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ಗುಡ್ ಎಕನಾಮಿಕ್ಸ್ ಇಸ್ ಆಲ್ಸೋ ಗುಡ್ ಪಾಲಿಟಿಕ್ಸ್ ಅಂತ ನಾನು ಹೇಳ್ತೀನಿ. ಈ ಸರಿ ಅದನ್ನ ಸಿದ್ದರಾಮಯ್ಯ ಅವರು ಐತಿಹಾಸಿಕ ಬಜೆಟ್ ಮಂಡಿಸ್ಲಿ ಅಂತಲೂ ಆಶಿಸ್ತೀನಿ. ಎಸ್, ಧನ್ಯವಾದ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡೋದಕ್ಕಾಗಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಬಜೆಟ್ ನಲ್ಲಿ ಏನಿದೆ, ಏನೇನೆಲ್ಲ ವಿಚಾರಗಳು ಇರ್ತವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ ಆಗಿ ಅವರ ಬಜೆಟ್ ನ ರಿಯಲ್ ಅಂಶಗಳ ಬಗ್ಗೆ ನಾಳೆ ನೋಡೋಣ. ಸಿದ್ದರಾಮಯ್ಯ ಅವರ ಬಜೆಟ್ನ ಸಂಪೂರ್ಣವಾದಂತಹ ವಿಶ್ಲೇಷಣೆ ಹಾಗೂ ನೇರ ಪ್ರಸಾರವನ್ನ. ಇದು ಇವತ್ತಿನ ವಿಶೇಷ. ಸುದ್ದಿಯಾಗಿ ನೋಡ್ತಾರೆ TV9.